Welcome to Classic Education YouTube channel. I am Mahesh Kundibij. So dear students, ಇವತ್ತಿಂತ್ರ ನಾವು ಒಂದು ಹೊಸ ಸಿರೀಸ್ನ ಸ್ಟಾರ್ಟ್ ಮಾಡಕತ್ತೀವಿ. ಆ ಸಿರೀಸ್ ಏನಪ್ಪಾ ಅಂತಂದ್ರೆ RRB ಗ್ರೂಪ್ ಡಿ ಎಕ್ಸಾಮ್. ಓಕೆ, RRB ಗ್ರೂಪ್ ಡಿ ಎಕ್ಸಾಮ್ 2024 ಏನ್ ಎಕ್ಸಾಮ್ ಅಂದ್ರೆ 2024 ಅಂದ್ರೆ 2025 ಒಳಗದು ಎಕ್ಸಾಮ್ ಆಗೈತ್ರಿ. ನೋಟಿಫಿಕೇಶನ್ 2024 ರೀ, ಎಕ್ಸಾಮ್ ಆಗಿರೋದು 2025 ಅಂದ್ರೆ ಮೊನ್ನೆ ರೀಸೆಂಟ್ಲಿ ಏನ್ ಎಕ್ಸಾಮ್ ಆಗೈತಿ. ಸೊ ಆ ಎಕ್ಸಾಮ್ಸ್ ಎಲ್ಲಾ ಟೈಪದು ಕ್ವಶನ್ಸ್, ಎಲ್ಲಾ ಕ್ವಶನ್ ಪೇಪರ್ಸ್ನ ನಾನು ಕಲೆಕ್ಟ್ ಮಾಡಿ ಅದ್ರೊಳಗಡೆ ನಾ ಏನ್ ಮಾಡೀನ್ರಿ, ನ್ಯೂ ಟೈಪ್ ಆಫ್ ಕ್ವಶನ್ಸ್ ಏನದಾವ್ ನೋಡ್ರಿ, ನ್ಯೂ ಟೈಪ್. ಓಕೆ, ಸೊ ನ್ಯೂ ಟೈಪ್ ಅಂದ್ರೆ ಫಸ್ಟ್ ಅದಕ್ಕಿಂತ ಮೊದಲು ಈ ಟೈಪದು ಕ್ವಶನ್ಸ್ ಎಕ್ಸಾಮ್ ಒಳಗೆ ಕೇಳಿರ್ಲಿಲ್ರಿ. ಓಕೆ, ಸೊ ನ್ಯೂ ಟೈಪದು ಏನ್ ಕ್ವಶನ್ಸ್ ಅದಾವಲ್ಲ, ಪ್ರತಿ ಒಂದು ಟಾಪಿಕ್ ದಿಂತ್ರ ನಾನು ಅವನ್ನ ಸೆಪರೇಟ್ಲಿ ತಗೊಂಡೇನ್ರಿ. ಆಮೇಲೆ ಆ ಕ್ವಶನ್ಸ್ ನಾವು ಏನೈತಿ ಕಡಿಮೆ ಟೈಮ್ದಾಗ ಒಂದು ಬೆಸ್ಟ್ ಅಪ್ರೋಚ್ ಏನಿರ್ಬೋದು. ಯಾಕಂದ್ರೆ ಈಗ ನಿಮ್ಗೆ ಗೊತ್ತೈತ್ರಿ, ಈಗ ಶಾರ್ಟ್ಲಿ ನಮ್ದು RRB ಗ್ರೂಪ್ ಡಿ ಎಕ್ಸಾಮ್ ಆಗೋದೈತ್ರಿ. ಸೊ ಇವು ಎಕ್ಸಾಮ್ಸ್ದಾಗ ಲಾಸ್ಟ್ ಗ್ರೂಪ್ ಡಿದಾಗ ಎಕ್ಸಾಮ್ಸ್ದಾಗ ಕೇಳಿದಾರಂತಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ಇದನ್ನ ರಿಪೀಟ್ ಆಗುವಂತ ಚಾನ್ಸ್ ಇರ್ತೈತ್ರಿ, ರೈಟ್? ಸೊ ಈ ತರ ಕ್ವಶನ್ಸ್ನ ನಾನು ಪ್ರತಿಯೊಂದು ಟಾಪಿಕ್ದಾಗ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ದಿ ಅಪ್ಡೇಟೆಡ್ ಕಂಟೆಂಟ್, ಓಕೆ, ಸೊ ದಿ ಮೋಸ್ಟ್ ಅಪ್ಡೇಟೆಡ್ ಕಂಟೆಂಟ್, ಅದು ಕೂಡ ಬೆಸ್ಟ್ ಸೊಲ್ಯೂಷನ್ ಜೊತೆ. ಸೊ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾವು ಒಂದು ಸಿರೀಸ್ನ ಸ್ಟಾರ್ಟ್ ಮಾಡಾಕತ್ತೀವಿ. ಸೊ ಇವತ್ತು ಆ ಸಿರೀಸ್ ಫಸ್ಟ್ ಕ್ಲಾಸ್ ಐತ್ರಿ. ಸೊ ಇವತ್ತು ನಾನು ಪರ್ಸೆಂಟೇಜ್ ಟಾಪಿಕ್ದಾಗಿಂತ, ಓಕೆ, ಸೊ ಒಂದು 3 ಟೈಪದು ಹೊಸ ಕ್ವಶನ್ಸ್ ಬಂದಾವ್ರಿ. ಅದ್ರೊಳಗೆ ಇವತ್ತು ಒಂದು ಟೈಪ್ನ ನಾವು ಡಿಸ್ಕಸ್ ಮಾಡೋಣ್ರಿ. ಓಕೆ, ಸೊ ಆ ಕ್ವಶನ್ ಇಲ್ಲಿ ನಿಮ್ಮ ಬೋರ್ಡ್ ಮ್ಯಾಗ ಐತ್ರಿ. ಓಕೆ, ಸೊ ಈ ಕ್ವಶನ್ ನೀವು ಡೆಫಿನೆಟ್ಲಿ ನೋಡಿರ್ತೀರಿ. ಒಂದ್ ವೇಳೆ ನೀವು ಕ್ವಶನ್ ಪೇಪರ್ಸ್ ನೀವು ಕಲೆಕ್ಟ್ ಮಾಡಿದ್ರಿ ಅಂತಂದ್ರ, ಸೊ ಇದು ಕ್ವಶನ್ ನೀವು ಡೆಫಿನೆಟ್ಲಿ ನೋಡಿರ್ತೀರಿ. ಅಂಡ್ ಈ ಕ್ವಶನ್ ನೀವು ನಾರ್ಮಲಿ ಒಂದು ಬೇಸಿಕ್ ಮೆಥಡ್ ದಿಂತ್ರ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಮಿನಿಮಮ್ ನಿಮಗೆ 2 ನಿಮಿಷ ಬೇಕ್ರಿ. 2 ದಿಂದ 3 ನಿಮಿಷ ಅಂತೂ ಬೇಕೇ ಬೇಕ್ರಿ. ಅದ್ರಾಗ ನೀವು ಎಕ್ಸ್ ತೊಗೊಂಡು ಮಾಡ್ತೀನಿ ಅಂತಂದ್ರೆ ಒಂದು 4 ನಿಮಿಷ ಅಂತೂ ಬೇಕೇ ಬೇಕ್ರಿ. ಓಕೆ, ಸೊ ಇದ ಕ್ವಶನ್ ನಾವು ಒಂದು 15 ದಿಂದ 20 ಸೆಕೆಂಡ್ದಾಗ ಹೆಂಗ್ ಮಾಡ್ಬೋದು. ಇದು 10 ಸೆಕೆಂಡ್ದಾಗ ಆಗೋದಿಲ್ರಿ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಐತಿ ಕ್ವಶನ್. ಬಟ್ ಅದ್ರ ಒಳಗು ಅಂದ್ರೆ ಯಾವ ಕ್ವಶನ್ 2 ದಿಂದ 3 ನಿಮಿಷ ಟೈಮ್ ತಗೊಂತೈತಿ, ಆ ಕ್ವಶನ್ ನಾವು 20 ಸೆಕೆಂಡ್ದಾಗ 15 ದಿಂದ 20 ಸೆಕೆಂಡ್ದಾಗ ಹೆಂಗ್ ಸಾಲ್ವ್ ಮಾಡಬೇಕು, ನಮ್ದು ಅಪ್ರೋಚ್ ಯಾವ ರೀತಿ ಇರಬೇಕು, ಅದನ್ನ ನಾವು ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ್ರಿ. ಓಕೆ, ಅಂಡ್ ನೆನಪಿರ್ಲ್ರಿ, ಈ ಒಂದ ಕ್ವಶನ್ ಅಂದ್ರೆ ಈ ಒಂದ ಟೈಪ್ ಕ್ವಶನ್ ನೀವು RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗೆ ನೋಡಿದ್ರಿ ಅಂತಂದ್ರೆ ಟೋಟಲಿ 35 ಕ್ವಶನ್ಸ್ ಬಂದಾವ್ರಿ. ಈ ಒಂದು ಟೈಪ್ ಮೇಲೆ ಟೋಟಲ್ ಎಷ್ಟು ಕ್ವಶನ್ಸ್ ಬಂದಾವ್ರಿ? 35 ಪ್ಲಸ್ ಬಂದಾವ್ರಿ. 35ಕ್ಕಿಂತ ಏನು ಕಡಿಮೆ ಬಂದಿಲ್ರಿ. ಅರ್ಥ ಆದತ್ರಿ? ಸೊ ಇದ ಒಂದ ಕ್ವಶನ್ ನ ಡಾಟಾ ಚೇಂಜ್ ಮಾಡಿ ಒಂದು 35 ಕ್ವಶನ್ಸ್ ನ ನಿಮ್ ಎಕ್ಸಾಮ್ಸ್ ಒಳಗೆ ಕೇಳಿದಾನ್ರಿ. ಅಂಡ್ ಯಾರ್ಯಾರು ಮೊನ್ನೆ ಗ್ರೂಪ್ ಡಿ ಎಕ್ಸಾಮ್ ಬರ್ದಿರ್ತೀರಿ, ಡೆಫಿನೆಟ್ಲಿ ಈ ಕ್ವಶನ್ ನ ನೀವು ನೋಡಿರ್ತೀರಿ 100%. ಯಾಕಂದ್ರೆ ಒಂದು ದಿವಸದಾಗ ಒಂದು ಕ್ವಶನ್ ಬಂದೈತೆ ಅಂತ ಅನ್ಕೊಂಡ್ರು ಅಂದ್ರೆ ಒಂದು ಶಿಫ್ಟಿಗೆ ಬಂದೈತೆ ಅಂತ ಅನ್ಕೊಂಡ್ರು ಯಾರ್ಯಾರ ಎಕ್ಸಾಮ್ಸ್ ನ ಅಟೆಂಡ್ ಮಾಡಿರ್ತೀರಿ, ಡೆಫಿನೆಟ್ಲಿ ಈ ಕ್ವಶನ್ ನ ನೀವು ನೋಡಿರ್ತೀರಿ. ಓಕೆ, ಸೊ ಈ ಕ್ವಶನ್ಗೆ ನಮ್ದೊಂದು ಬೆಸ್ಟ್ ಅಪ್ರೋಚ್ ಏನಿರ್ಬೇಕ್ರಿ. ಓಕೆ, ಸೊ ಈಗ ನೀವು ನೋಡುದಾದ್ರ, ಓಕೆ, ಇಲ್ಲಿ ಕ್ವಶನ್ದಾಗ ಏನ್ ಕೇಳೇನ್ರವ. ಸೊ ಫಸ್ಟ್ ಕ್ವಶನ್ ಇಲ್ಲಿ ಟೋಟಲಿ ನಾ ಇದ ಒಂದು ಕ್ವಶನ್ ನ 10 ಕ್ವಶನ್ಸ್ ತಗೊಂಡೇನ್ರಿ. ಓಕೆ, ಯಾಕಂದ್ರ ಇದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಕ್ವಶನ್ ಇರೋದಂತ ಸಡನ್ಲಿ ಒಂದ ಕ್ವಶನ್ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ರಿ. ಅರ್ಥ ಆಯ್ತ್ರಿ? ಬಟ್ ನೀವು ಈ ವಿಡಿಯೋ ಎಂಡ್ ವರೆಗೂ ನೋಡ್ರಿ, 100% ಗ್ಯಾರಂಟಿ ಕೊಟ್ಟು ಹೇಳ್ತೇನ್ರಿ, ಈ ತರ ಕ್ವಶನ್ ನ ನೀವು ವಿದಿನ್ 15 to 20 ಸೆಕೆಂಡ್ಸ್ ಸಾಲ್ವ್ ಮಾಡ್ತೀರಿ. ಇದು ನನ್ನ ಗ್ಯಾರಂಟಿ. ಓಕೆ, ಸೊ 1ನೇ ಕ್ವಶನ್ ತಿಳಿಲಿಲ್ಲ ಅಂದ್ರೆ 2ನೇ ಕ್ವಶನ್ ಅರ್ಥ ಆಕತ್ರಿ, 2ನೇ ಕ್ವಶನ್ ಆಗಲಿಲ್ಲ ಅಂದ್ರೆ 3ನೇ ಕ್ವಶನ್, ಟೋಟಲಿ 10 ಕ್ವಶನ್ಸ್ ತಗೊಂಡಿರಿ. ಇದ ಸೇಮ್ ಪ್ಯಾಟರ್ನ್ ಮೇಲೆ ಟೋಟಲ್ 35 ಪ್ಲಸ್ ಕ್ವಶನ್ಸ್ ಬಂದವು. ಅದ್ರಾಗ ನಾ 10 ಕ್ವಶನ್ಸ್ ತಗೊಂಡಿರಿ. ಕ್ಲಿಯರ್ ಐತ್ರಿ? ರೈಟ್. ಸೊ ಕ್ವಶನ್ ಏನೈತಿ ನೋಡ್ರಿ, ದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷಿನ್ ಈಸ್ 40% ಲೆಸ್ ದೆನ್ ದಿ ಕಾಸ್ಟ್ ಆಫ್ ದಿ ಟಿವಿ. ಅಂದ್ರೆ ಇಲ್ಲಿ ವಾಷಿಂಗ್ ಮಷಿನ್ ಮತ್ತೆ ಟಿವಿ ಐತ್ರಿ. ಸೊ ಒಬ್ಬ ಪರ್ಚೇಸ್ ಮಾಡ್ಯಾನ್ರಿ, ಅದ್ರದ ಕಾಸ್ಟ್ ಪ್ರೈಸ್ ಎಷ್ಟು ಕಡಿಮೆ ಐತಂತ ಹೇಳಿದನ್ರಿ, 40% ಕಡಿಮೆ ಐತಂತ ಹೇಳ್ಯಾನ್ರಿ. ಆಮೇಲೆ ಏನಾಗೈತಂದ್ರ ವಾಷಿಂಗ್ ಮಷಿನ್ ಬೆಲೆ ಏನೈತಲ್ಲ ಅದು 52% ಜಾಸ್ತಿ ಆಗೈತಂತ್ರಿ. ಓಕೆ, ಒಂದು ವಾಷಿಂಗ್ ಮಷಿನ್ ಬೆಲೆ 52% ಜಾಸ್ತಿ ಆಗೈತಂತ್ರಿ. ಮತ್ತ ಟಿವಿದ ಬೆಲೆ ಏನೈತಲ್ಲ ಅದು 76% ಕಡಿಮೆ ಆಗೈತಂತ್ರಿ. ಓಕೆ, ಸೊ ಹಂಗಾದ್ರ ಅವನು 5 ವಾಷಿಂಗ್ ಮಷಿನ್ಸ್
ಮತ್ತು 2 ಟಿವಿ ತೊಗೊಂಡ್ರಿ, 5 ವಾಷಿಂಗ್ ಮಷಿನ್ಸ್ ಮತ್ತೆ 2 ಟಿವಿ ತೊಗೊಂಡ್ರಿ. ಹಂಗಾದ್ರೆ ಅವಂದು ಪರ್ಸೆಂಟೇಜ್, ಓಕೆ, ಅವ್ನ್ದು ಏನು ಕಾಸ್ಟ್ ಇರ್ತೈತಲ್ಲ ಅದರದ್ದು ಪರ್ಸೆಂಟೇಜ್ ಎಷ್ಟು ಕಡಿಮೆ ಅಥವಾ ಜಾಸ್ತಿ ಆಗ್ತೈತೆ ಅಂತ ಕ್ವಶನ್ ಕೇಳಿದನ್ರಿ. ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತೈತಿ ಅಥವಾ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತೈತಿ ಅಂತ ಕ್ವಶನ್ ಕೇಳನ್ರಿ. ಇಲ್ಲಿ ಆಪ್ಷನ್ಸ್ ಕೊಟ್ಟಾನ್ರಿ. 5% ಜಾಸ್ತಿ ಆಗ್ತೈತಿ, 2% ಕಡಿಮೆ ಆಗ್ತೈತಿ, 3% ಕಡಿಮೆ ಆಗ್ತೈತಿ, ಅಥವಾ 0.8% ಅದು ಜಾಸ್ತಿ ಆಕೈತಿ ಅಂತ ಕೊಟ್ಟಾನ. ಸೊ ಇಲ್ಲಿ ನಾ ಡೇಟು ಬರ್ದೇನ್ರಿ. ಇದನ್ನ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬಹುದ್ರಿ. ಯಾವ್ದು ಆಪ್ಷನ್, ಯಾವ್ದು ಡಾಟಾ, ಯಾವ್ದು ಕ್ವಶನ್ ಅನ್ನ ನನ್ನ ಫೇವರ್ದಾಗ ಚೇಂಜ್ ಮಾಡ್ಕೊಂಡಿಲ್ಲ. ಅದಕ್ಕೆ ನಾ ಇಲ್ಲಿ ಡೇಟು ಕೊಟ್ಟಿನ್ರಿ, ಎಕ್ಸಾಮು ಹೇಳಾಕತ್ತೇನ್ರಿ. ಸೊ ನೀವು ಅದನ್ನ ಕ್ರಾಸ್ ವೆರಿಫೈ ಮಾಡಬಹುದ್ರಿ. ರೈಟ್. ಈಗ ಬೇಸಿಕ್ ದಾಗ ಇದ್ರದ್ದು ಸೊಲ್ಯೂಷನ್ ನೋಡೋದಾದ್ರೆ ಈ ರೀತಿ ಇದ್ರದ್ದು ಸೊಲ್ಯೂಷನ್ ಐತ್ರಿ. ಓಕೆ, ಇದು ನಾವೊಂದು ಕ್ವಶನ್ ಜಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾ ಒಂದ್ಸಲ ಬೇಸಿಕ್ ಕ್ವಶನ್ ನ ಬೇಸಿಕ್ ಮೆಥಡ್ಲೆ ಸಾಲ್ವ್ ಮಾಡೀನ್ರಿ. ಸೊ ಈ ರೀತಿ ಇದ್ರದ್ದು ಸೊಲ್ಯೂಷನ್ ಐತ್ರಿ. ಓಕೆ, ಅಂಡ್ ಬಹಳ ಜನ ಇದನ್ನ ಕ್ವಶನ್ ನೋಡಿದವ್ರ, ಸೊ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅದನ್ನ ಸ್ಕಿಪ್ ಮಾಡಿದ್ದಾರೆ. ಓಕೆ, ಇರ್ಲಿ, ಈ ಸಲ ಸ್ಕಿಪ್ ಮಾಡಿದ್ರೆ ನಡೀತೈತ್ರಿ. ಬಟ್ ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆತಂದ್ರೆ ಸ್ಕಿಪ್ ಮಾಡ್ಬೇಡ್ರಿ. ಅರ್ಥ ಆದತ್ರಿ? ರೈಟ್. ಸೊ ಈಗ ಹೆಂಗ್ ಸಾಲ್ವ್ ಮಾಡೋದ್ರಿ? ಆರಾಮಾಗಿ ಕೇಳ್ರಿ, ನಾ ಡೈರೆಕ್ಟ್ಲಿ ನಿಮ್ಗೆ ಮೆಥಡ್ ಹೇಳ್ತೇನ್ರಿ. ಓಕೆ, ಸೊ ಈಗ ಒಂದಿಷ್ಟು ಥಿಂಗ್ಸ್ ನೋಡ್ರಿ. ನಾ ಇಲ್ಲಿ ಬೇಸಿಕ್ಸ್ ಥಿಂಗ್ಸ್ ನಿಮಗೆ ಗೊತ್ತಿರ್ಬೇಕ್ರಿ ಪ್ರತಿಯೊಂದು ಟಾಪಿಕ್ ಮ್ಯಾಗ. ಓಕೆ, ಸೊ ಫಸ್ಟ್ 40% ಇಲ್ಲ ಸೈಡಿಗೆ ತೋರಿಸ್ತೇನೆ ನಿಮ್ಗೆ. 40% ಅಂದ್ರ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕ್ರಿ, ಇದು 2/5 ಅಂತ ಹೇಳಿ. ಓಕೆ, ಯಾಕಂದ್ರೆ ಇದು ಪರ್ಸೆಂಟೇಜ್ ಟಾಪಿಕ್ ಒಳಗ ನಾವು ಡಿಸ್ಕಸ್ ಮಾಡ್ತೀವಿ. ಒಂದ್ ವೇಳೆ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರ ಇಲ್ಲೇ ತೆಳಗಡೆ ನೀವು ವಿಡಿಯೋ ಸರ್ಚ್ ಮಾಡ್ಕೊತ ಹೋಗ್ರಿ. ನಂದ ಪರ್ಸೆಂಟೇಜ್ ಟಾಪಿಕ್ ಮ್ಯಾಗ ನಾನು ಡಿಟೇಲ್ ಆಗಿ ವಿಡಿಯೋನ ಮಾಡೀನ್ರಿ. RRB ಗ್ರೂಪ್ ಡಿ ಎಕ್ಸಾಮ್ ಸಂಬಂಧ ಮಾಡೀನ್ರಿ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ಫಸ್ಟ್ ಆ ವಿಡಿಯೋನ ನೋಡ್ರಿ, ಆಮೇಲೆ ಬೇಕಾದ್ರೆ ಈ ವಿಡಿಯೋಗೆ ಬರ್ರಿ. ರೈಟ್. ಓಕೆ, ಸೊ ಈಗ ನೋಡ್ರಿ, ಇಲ್ಲಿ ನಾ ಫಸ್ಟ್ ಏನ್ ಮಾಡ್ತೇನ್ರಿ, ಇಲ್ಲಿ ವಾಷಿಂಗ್ ಮಷಿನ್ ಅಂತ ಬರೀತೀನ್ರಿ. ಆರಾಮಾಗಿ ಕೇಳ್ರಿ. ಇಲ್ಲಿ ಫಸ್ಟ್ ನಾ ವಾಷಿಂಗ್ ಮಷಿನ್ ಅಂತ ಬರೀತೀನಿ. ಆಮೇಲೆ ಇಲ್ಲಿ ನಾ ಏನ್ ಮಾಡ್ತೇನ್ರಿ, ಇಲ್ಲಿ ನಾ ಟಿವಿ ಅಂತ ಬರೀತೀನಿ. ಓಕೆ, ಸೊ ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಟಿವಿ ಅಂತ ಬರೀತೀನಿ. ಓಕೆ, ಸೊ ಈಗ 40% ಕಡಿಮೆ ಐತ್ರಿ. 40% ಅಂದ್ರೆ ಈಗ ಜಸ್ಟ್ ಹೇಳಿನ್ರಿ ನಾನು. ಸ್ವಲ್ಪ ಇದು ಫಸ್ಟ್ ಕ್ವಶನ್ ಐತ್ರಿ, ಅದಕ್ಕೆ ನಾ ಡಿಟೇಲ್ ಆಗಿ ಬರೆಯಾಕತ್ತೇನ್ರಿ. ಆಮೇಲೆ ಸ್ಲೋಲಿ ನಾವ್ ಏನ್ ಮಾಡೋಣ್ರಿ, ಸ್ಟೆಪ್ಸ್ ನ ಕಡಿಮೆ ಮಾಡ್ಕೊಂತ ಹೋಗೋಣ್ರಿ. ಓಕೆ, ರೈಟ್. ಸೊ 40% ಅಂದ್ರೆ 2/5. ಈಗ ನಾನು ಯೂಶುವಲಿ ಹೇಳ್ತಿರ್ತೀನಿ, ದೆನ್ ಆದ್ಮೇಲೆ ಏನ್ ಬರ್ತೈತಲ್ಲ ಅದ್ರದ್ದು ವ್ಯಾಲ್ಯೂ ಯಾವಾಗ್ಲೂ ಡಿನಾಮಿನೇಟರ್ ದಾಗ ಇರ್ತೈತ್ರಿ. ಸೊ ಅಂದ್ರ ದೆನ್ ಆದ್ಮೇಲೆ ಇಲ್ಲಿ ಟಿವಿ ಐತ್ರಿ. ಇಲ್ಲಿ ಸೊ ದೆನ್ ಆದ್ಮೇಲೆ ಇಲ್ಲಿ ಏನೈತ್ರಿ, ದೆನ್ ಆದ್ಮೇಲೆ ಇಲ್ಲಿ ಟಿವಿ ಐತ್ರಿ. ಸೊ ಟಿವಿ ಅಂತಂದ್ರ ಈ ತೆಳಗಡೆ ಡಿನಾಮಿನೇಟರ್ ದಾಗ ಇರುವಂತ ವ್ಯಾಲ್ಯೂ ಏನೈತಲ್ಲ, ಸೊ ಈ ವ್ಯಾಲ್ಯೂ ಯಾರ್ದೈತ್ರಿ, ಇದು ಟಿವಿ ಐತ್ರಿ. ಸೊ ಟಿವಿ ವ್ಯಾಲ್ಯೂ ಎಷ್ಟೈತ್ರಿ, 5 ರೂಪೀಸ್ ಅನ್ಕೋರಿ, ಅಥವಾ 5 ಯೂನಿಟ್ಸ್ ಅಂತ ಅನ್ಕೋರಿ. ಆಮೇಲೆ ಇದಕ್ಕಿಂತ ಇದು ಕಡಿಮೆ ಐತ್ರಿ. ಸೊ ಕಡಿಮೆ ಐತಂದ್ರೆ ಇಲ್ಲಿ ಮೈನಸ್ ತಗೋರಿ. ಸೊ 5 2 ಮೈನಸ್ ಮಾಡಿದ್ರಿ ಅಂದ್ರ 3 ಆಗೈತಿ. ಏನ್ ಸರ್ ಹಿಂಗ್ ಬರದ್ರಿ ನೀವು, ಇದು ಏನೈತಿ? ಅದಕ್ಕೆ ಹೇಳಿನ್ರಿ, ಫಸ್ಟ್ ಕ್ವಶನ್ ಬಹಳ ಡೀಟೇಲ್ ಆಗಿ ಹೇಳ್ತೇನೆ ನಾನು ನಿಮಗೆ. ಸೊ ಇದರ ಅರ್ಥ ಏನ್ ಗೊತ್ತೇನ್ರಿ, ವಾಷಿಂಗ್ ಮಷೀನ್ ಏನೈತಲ್ಲ ಅದರದ್ದು ಕಾಸ್ಟ್ 3 ರೂಪೀಸ್ ಐತ್ರಿ ಅನ್ಕೋರಿ. ವಾಷಿಂಗ್ ಮಷಿನ್ ಒಂದ್ ವೇಳೆ ಕಾಸ್ಟ್ 3 ರೂಪೀಸ್ ಇದ್ರ ಟಿವಿದ ಕಾಸ್ಟ್ ಇರ್ತೈತ್ರಿ 5 ರೂಪಾಯಿ. ಅಂದ್ರ ಒಂದ್ ವಾಷಿಂಗ್ ಮಷೀನ್ ವ್ಯಾಲ್ಯೂ 3 ರೂಪೀಸ್, ಒಂದ್ ಟಿವಿದ ವ್ಯಾಲ್ಯೂ ಎಷ್ಟೈತ್ರಿ, 5 ರೂಪೀಸ್ ಐತ್ರಿ. ತಿಳಿತ್ರಿ? ಓಕೆ, ಈಗ ಮುಂದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷಿನ್ ಇನ್ಕ್ರೀಸಸ್, ಅಂದ್ರ ವಾಷಿಂಗ್ ಮಷಿನ್ ಬೆಲೆ 52% ಹೆಚ್ಚಿಗೆ ಆಗೈತಂತ್ರಿ. ಆಮೇಲೆ ಟಿವಿದ ಬೆಲೆ 76% ಕಡಿಮೆ ಆಗೈತ್ರಿ. ಇದನ್ನ ಆಮೇಲೆ ನೋಡೋಣ್ರಿ. ಮುಂದೆ ಏನ್ ಹೇಳ್ತಾನ್ರಿ, ಹಂಗಾದ್ರ ನಾವು ಎಷ್ಟು ತೊಗೊಂಡ್ರಿ, 5 ವಾಷಿಂಗ್ ಮಷಿನ್ ತೊಗೊಂಡಾನ ಮತ್ತು 2 ಟಿವಿ ತೊಗೊಂಡಾನ. ನೋಡ್ರಿ, ಆರಾಮಾಗಿ ಕೇಳ್ರಿ. ನಾ ಈಗ ಏನ್ ಹೇಳಿನ್ರಿ, ಇಲ್ಲಿ 3 ವಾಷಿಂಗ್ ಮಷಿನ್ ಅದಾವ್ರಿ, 5 ಟಿವಿ ಇದೆ. ಸಾರಿ 5 3 ವಾಷಿಂಗ್ ಮಷಿನ್ ಅಲ್ಲ. ಒಂದು ವಾಷಿಂಗ್ ಮಷಿನ್ ಬೆಲೆ ಎಷ್ಟೈತ್ರಿ, 3 ರೂಪಾಯಿ ಐತ್ರಿ. ಒಂದು ವಾಷಿಂಗ್ ಮಷಿನ್ ಬೆಲೆ ಎಷ್ಟೈತ್ರಿ, 3 ರೂಪಾಯಿ ಐತಿ. ಆಮೇಲೆ ಒಂದು ಟಿವಿದ ಬೆಲೆ ಎಷ್ಟೈತ್ರಿ, 5 ರೂಪಾಯಿ ಐತ್ರಿ. ಕರೆಕ್ಟಾ? ಬಟ್ ಅವ ಎಷ್ಟು ವಾಷಿಂಗ್ ಮಷಿನ್ ತೊಗೊಂಡ್ರಿ, 5 ವಾಷಿಂಗ್ ಮಷಿನ್ ತೊಗೊಂಡ್ರಿ. ಅದಕ್ಕೆ ನಾವೇನ್ ಮಾಡೋಣ್ರಿ, ಒಂದು ವಾಷಿಂಗ್ ಮಷಿನ್ ಬೆಲೆ 3 ರೂಪಾಯಿ ಆದ್ರ ಹಂಗ 5 ತೊಗೊಂಡ್ರಿ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡೋಣ್ರಿ, 5 ಗುಣಿಸೋಣ್ರಿ. ಕರೆಕ್ಟ್? ಆಮೇಲೆ ಒಂದು ಟಿವಿ ಬೆಲೆ ಎಷ್ಟೈತ್ರಿ, 5 ರೂಪಾಯಿ ಐತ್ರಿ. ಹಂಗ ಎಷ್ಟು ಟಿವಿ ತೊಗೊಂಡ್ರಿ ಅವ, 2 ಟಿವಿ ತೊಗೊಂಡ್ರಿ. ಕ್ಲಿಯರ್? ರೈಟ್. ಸೊ ಈಗ ಇದ ಅನುಪಾತದಾಗ ನಾವು ತಗೊಳ್ಳೋಣ್ರಿ. ಅನುಪಾತದಾಗ ತಗೊಂಡಾಗ ಏನಾಕೈತಿ, ವ್ಯಾಲ್ಯೂ ಕ್ಯಾನ್ಸಲೇಷನ್ ಆಕಾವು. ಈ 5 ಮತ್ತು ಈ 5 ಕ್ಯಾನ್ಸಲ್ ಆಕೈತ್ರಿ. ಸೊ ಇಲ್ಲಿ ಎಷ್ಟು ಉಳಿತೈತ್ರಿ, 3 ಉಳಿತೈತ್ರಿ. ಆಮೇಲೆ ಇಲ್ಲಿ ಎಷ್ಟು ಉಳಿತೈತಿ, 2 ಉಳಿತೈತಿ. ಸೊ ಈಗ ಸದ್ಯದ ಮಟ್ಟಿಗೆ ನೀವು ಅದನ್ನ ಯಾವ ರೀತಿ ತಿಳ್ಕೊಬಹುದಪ್ಪ ಅಂತಂದ್ರ, 5 ವಾಷಿಂಗ್ ಮಷೀನಿಗೆ ಸೇರಿ 3 ರೂಪಾಯಿ ಆಗೈತಿ, 2 ಟಿವಿಗೆ ಸೇರಿ 2 ರೂಪಾಯಿ ಆಗೈತಿ ಅಂತ ನೀವು ಹಿಂಗ ಅನ್ಕೋಬಹುದ್ರಿ ಸದ್ಯದ ಮಟ್ಟಿಗೆ. ಅರ್ಥ ಐತ್ರಿ? ಅನ್ಕೋಬಹುದ್ರಿ. ಅನ್ಕೊಳಕ್ ಏನ್ ಹೊಂಟೈತ್ರಿ. ಸೊ ಇದು ನಿಮ್ದು ಕಾಸ್ಟ್ ಪ್ರೈಸ್.
ಸೊ ಇಲ್ಲಿ ತನ ನಿಮಗೆಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡೇನ್ರಿ. ಅರ್ಥ ಆಗಿಲ್ಲ ಅಂದ್ರೂ ವಿಡಿಯೋ ಎಂಡ್ ತನ ಡೆಫಿನೆಟ್ಲಿ ಇರ್ರಿ. 100% ಹೇಳ್ತೇನ್ರಿ, ಈ ಕ್ವಶನ್ ನ ವಿದಿನ್ 15 ಸೆಕೆಂಡ್ಸ್ ನೀವು ಸಾಲ್ವ್ ಮಾಡುವಂತ ಎಬಿಲಿಟಿ ನಿಮ್ಮಲ್ಲಿ ಬರ್ತೈತ್ರಿ. ಓಕೆ ರೈಟ್. ಎಲ್ಲಾನು ಒಮ್ಮಲಿಗೆ ತಿಳಿದಿಲ್ರಿ, ಒಮ್ಮಲಿಗೆ ತಿಳಿದಿರ್ತಂದು ಮ್ಯಾಥ್ಸ್ ಅನ್ನಂಗಿಲ್ರಿ. ರೈಟ್. ಓಕೆ. ಸೊ ಮುಂದೆ ಏನಾಗೈತ್ರಿ, 52% ವಾಷಿಂಗ್ ಮಷೀನ್ ಬೆಲೆ ಹೆಚ್ಚಿಗೆ ಮಾಡಿದಾನ್ರಿ. ಸೊ ಇಲ್ಲಿ 52% ನ ಅವ್ನು ಹೆಚ್ಚಿಗೆ ಮಾಡಿದಾನ್ರಿ. ಓಕೆ, 52% ಹೆಚ್ಚಿಗೆ ಮಾಡ್ಯಾನ್ರಿ. ಆಮೇಲೆ ಟಿವಿ ಏನ್ ಮಾಡ್ಯಾನ್ರಿ, 76% ಇದರದ ಬೆಲೆ ಕಡಿಮೆ ಮಾಡ್ಯಾನ್ರಿ. 76% ಕಡಿಮೆ ಮಾಡ್ಯಾನ್ರಿ. ಸೊ ನಾನು ಇಲ್ಲಿ ಏನ್ ಮಾಡೀನಪ್ಪ ಅಂತಂದ್ರ 52% ಹೆಚ್ಚಿಗೆ ಮಾಡಿದಾನಲ್ಲ, 52% ಹೆಚ್ಚಿಗೆ ಮಾಡಿದಾನಲ್ಲ, ಸೊ ಅದಕ್ಕೆ ನಾ ಇಲ್ಲಿ ಏನ್ ಮಾಡೀನ್ರಿ, ಪ್ಲಸ್ 52% ಅಂತ ಬರ್ತೈತ್ರಿ. ಯಾಕಂದ್ರ ಬೆಲೆನ ಹೆಚ್ಚಿಗೆ ಮಾಡಿದ. ಇಲ್ಲಿ 76% ಕಡಿಮೆ ಮಾಡಿದಾರ್ರಿ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡೀನ್ರಿ, ನಾನು -76% ಅಂತ ಮಾಡೀನಿ. ಬಟ್ ನೆನಪಿರ್ಲ್ರಿ, ಈ 52% ಏನವ ಹೆಚ್ಚಿಗೆ ಮಾಡ್ಯಾನಲ್ಲ, ಅದು ಒಂದು ವಾಷಿಂಗ್ ಮಷೀನಿಗೆ ಹೆಚ್ಚಿಗೆ ಮಾಡಿದಾನ್ರಿ. ಈ 76% ಏನ್ ಕಡಿಮೆ ಮಾಡ್ಯಾನಲ್ಲ, ಅದು ಒಂದು ವಾಷಿಂಗ್ ಮಷೀನ್ ಬೆಲೆ ಒಳಗೆ ಕಡಿಮೆ ಮಾಡ್ಯಾನ್ರಿ. ಬಟ್ ನಮ್ ಕಡೆ ಎಷ್ಟ್ ಅದಾವ್ರಿ, ಇಲ್ಲಿ ಬೆಲೆ ಎಷ್ಟೈತ್ರಿ, 3 ಐತಿ. ಸೊ ಒಂದಕ್ಕೆ ಎಷ್ಟು ಕಡಿಮೆ ಮಾಡ್ಯಾನ್ರಿ, ಹಂಗ 3 ಬೆಲೆಗೆ ಎಷ್ಟು ಕಡಿಮೆ ಮಾಡ್ಬೋದ್ರಿ, ಇದನ್ನ ಗುಣಾಕಾರ ಮಾಡ್ರಿ. 3 2s 6, ಆಮೇಲೆ 5 3s 15, ಅಂದ್ರೆ ಇದು ಎಷ್ಟು ಆಕೈತ್ರಿ, 156% ಆಕೈತಿ. ಅದೇ ರೀತಿ ಇಲ್ಲೂ ಗುಣಾಕಾರ ಮಾಡ್ರಿ. 6 2s 12, 7 2s 14 ಪ್ಲಸ್ 1 15. ಸೊ 152 ಇಲ್ಲಿ ಏನಾಕತ್ರಿ, ಮೈನಸ್ ಏನಾಕತ್ರಿ, 152 ಮೈನಸ್ ಆಗತ್ರಿ. ಇಲ್ಲಿ 156% ಜಾಸ್ತಿ ಆಗೈತ್ರಿ, ಇಲ್ಲಿ 152% ಕಡಿಮೆ ಆಗೈತ್ರಿ. ಸೊ ಇದನ್ನ ಇದ್ರೊಳಗೆ ಕಳೀರಿ. ಯಾಕೆ ಕಳಿಬೇಕ್ರಿ, ಯಾಕಂದ್ರೆ ಇಲ್ಲಿ ಮೈನಸ್ ಐತ್ರಿ. 156% ಒಳಗ 152% ನ ನೀವು ಕಡಿಮೆ ಮಾಡಿದ್ರಿ ಅಂತಂದ್ರ, ಸೊ ಇಲ್ಲಿ ಎಷ್ಟು ಉಳಿತೈತ್ರಿ, ನಿಮ್ಗ ಎಷ್ಟು ಉಳಿತೈತ್ರಿ, ಇಲ್ಲಿ 4% ಉಳಿತೈತ್ರಿ. ಎಷ್ಟು ಉಳಿತೈತ್ರಿ, 4% ಉಳಿತೈತ್ರಿ. ರೈಟ್. ಓಕೆ. ಬಟ್ 4% ಇದು ಏನೈತಲ್ಲ, ಇದು ಓವರ್ ಆಲ್ ಐತ್ರಿ. ಎಲ್ಲಾ ಸೇರಿ ಒಟ್ಟಿಗೆ ಐತ್ರಿ, ಎಲ್ಲಾ ಸೇರಿ ಒಟ್ಟಿಗೆ ಐತಿ. ಸೊ ನಾವು ಎಷ್ಟು ತಗೊಂಡಿವಿ, ನಾವು ಟೋಟಲ್ 5 ವಸ್ತುಗಳನ್ನ ತಗೊಂಡಿವಿ, ಅಥವಾ 5 ಬೆಲೆಕ್ಕೆ ನಾವು ಫೈಂಡ್ ಮಾಡ್ಬೇಕಾಗೈತಿ. ಅದಕ್ಕೆ ಏನ್ ಮಾಡ್ರಿ, ಇದನ್ನ 5ರಲ್ಲೇ ಭಾಗ ಮಾಡ್ರಿ. ಇದನ್ನ ಏನ್ ಮಾಡ್ರಿ, 5ರಲ್ಲೇ ಭಾಗ ಮಾಡ್ರಿ. ಇದು ಆಲ್ರೆಡಿ ಪರ್ಸೆಂಟೇಜ್ ದಾಗ ಐತ್ರಿ, ಮತ್ ಇಂಟು 100 ಮಾಡ್ಬೇಡ್ರಿ. ಸೊ 4/5 ಅಂತಂದ್ರ ಇದು 0.8 ಆಗೈತ್ರಿ, 0.8%. ಓಕೆ. ಆಮೇಲೆ ಇದನ್ನ ಇದ್ರೊಳಗೆ ಕಳೆದಾಗ ನಮಗಿಲ್ಲಿ ವ್ಯಾಲ್ಯೂ ಪಾಸಿಟಿವ್ ಬಂದೈತಿ, ನೆಗೆಟಿವ್ ಬಂದಿಲ್ಲ ನೋಡ್ರಿ. 156 ಒಳಗೆ 152ನ ನಾನು ಮೈನಸ್ ಮಾಡಿದಾಗ ಎಷ್ಟು ಬಂದೈತಿ, +4 ಬಂದೈತಿ. ಸೊ ಪ್ಲಸ್ ಅಂದ್ರೆ ಇನ್ಕ್ರೀಸ್ ಆಕೈತೆ ಅಂದಂಗ, ಪ್ಲಸ್ ಅಂದ್ರೆ ಇನ್ಕ್ರೀಸ್ ಆಕೈತೆ ಅಂದಂಗ. ಸೊ ಆನ್ಸರ್ ಎಷ್ಟು ಬಂದೈತ್ರಿ, 0.8% ಇನ್ಕ್ರೀಸ್ ಅಂತ ಬಂದೈತಿ. ಸೊ ಆಪ್ಷನ್ ಡಿ ಏನಿಲ್ಲ, ಇದು ನಿಮ್ದು ಕರೆಕ್ಟ್ ಆನ್ಸರ್. ಕ್ಲಿಯರಾ? ಆಪ್ಷನ್ ಡಿ ಏನಿಲ್ಲ, ಇದು ನಿಮ್ದು ಕರೆಕ್ಟ್ ಆನ್ಸರ್. ತಲೆ ಕೆಡಿಸ್ಕೋಬೇಡ್ರಿ. ಫಸ್ಟ್ ಪ್ರಾಬ್ಲಮ್ ಐತ್ಲ, ನಿಮ್ಗೆ 10% ಅರ್ಥ ಆಗಿತ್ತಂದ್ರ, ಈಗ ನಾ ಏನ್ ಹೇಳಿ ನೋಡ್ರಿ, ನಿಮಗೆ ಇದ್ರಾಗ 10% ಅರ್ಥ ಆಗಿತ್ತಂದ್ರ ಯು ಆರ್ ವೆರಿ ಗುಡ್, ಯು ಆರ್ ಎಕ್ಸಲೆಂಟ್. ತಿಳಿತ್ರಿ? ಸೊ ಡೋಂಟ್ ವರಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ್ರಿ. ಸೇಮ್ ಕ್ವಶನ್ ನಾ ಹೇಳಿ, ನಿಂತಾವ್ 35 ಕ್ವಶನ್ ಬಂದಾವ, ನಾ 10 ಕ್ವಶನ್ ತಗೊಂಡೇನ್ರಿ. ನೋಡ್ರಿ, ಸೇಮ್ ಟೈಪ್ ಮ್ಯಾಗ 10 ಕ್ವಶನ್ ತಗೊಂಡೇನ್ರಿ. 10 ಕ್ವಶನ್ ನಿಮ್ ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಬಂದಾವ್ರಿ. ಓಕೆ. ಸೊ ಲಾಸ್ಟ್ ಕ್ವಶನ್ ಬರ್ಕೊಡದ ನೀವು ಪರ್ಫೆಕ್ಟ್ ಆಗ್ತೀರಿ, ತಲೆ ಕೆಡಿಸ್ಕೋಬೇಡ್ರಿ. ರೈಟ್. ಸೊ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ್ರಿ. ಇನ್ನೊಂದ್ಸಲ ಕೇಳ್ರಿ, ಆರಾಮಾಗಿ ಹೋಗೋಣ್ರಿ. ಓಕೆ, ಏನ್ ಗಡಬಡಿ ಇಲ್ರಿ. ರೈಟ್. ನೋಡ್ರಿ ಏನ್ ಐತೇನ್ರಿ, ದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷೀನ್ ಈಸ್ 50% ಲೆಸ್ ದೆನ್ ದಿ ಕಾಸ್ಟ್ ಆಫ್ ದಿ ಟಿವಿ. ಸೊ ಅಗೇನ್ ಇಲ್ಲಿ ನಾವು ವಾಷಿಂಗ್ ಮಷೀನ್ ಅಂತ ಬರಿತೀನ್ರಿ, ಇಲ್ಲ ಟಿವಿ ಅಂತ ಬರಿತೀನ್ರಿ. ಸೊ ನಿಮಗೆಲ್ಲ ಇದು ಗೊತ್ತಿರ್ಬೇಕ್ರಿ. 50% ಅಂದ್ರ ಇದು ಪರ್ಸೆಂಟೇಜ್ ಟಾಪಿಕ್ ಒಳಗೆ ಬರ್ತೈತ್ರಿ. ಅದ 50% ಅಂದ್ರ 1/2 ಅನ್ನಕ. ಓಕೆ, ಇವೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ. ಸೊ ಅದಕ್ಕೆ ನಾ ಇಲ್ಲಿ 1/2 ಅಂತ ಬರಿತೀನ್ರಿ. ಸೊ 2 ಏನೈತಿ, ಇದು ಟಿವಿದ ಐತ್ರಿ. ಸೊ 2 ಟಿವಿದ ಐತಂದ್ರ ಇವಂದು ಕಡಿಮೆ ಐತ್ರಿ, ಅಂದ್ರೆ ಮೈನಸ್ ಬರ್ತೈತಿ. 2 ಒಳಗೆ 1 ಕಳೀರಿ, ಎಷ್ಟು ಉಳಿತೈತಿ, 1 ಉಳಿತೈತಿ. ಅಂದ್ರ ಇದರ ಅರ್ಥ ಏನ್ರಿ, ಒಂದು ವಾಷಿಂಗ್ ಮಷೀನ್ ಬೆಲೆ ₹1 ಐತಿ. ಹಿಂಗ್ ತಿಳ್ಕೊಬಹುದು ನೀವು. ಒಂದು ವಾಷಿಂಗ್ ಮಷೀನ್ ಬೆಲೆ ₹1 ಐತಿ, ಒಂದು ಟಿವಿದ ಬೆಲೆ ₹2 ಐತಿ. ಈ ರೀತಿ ನೀವು ಅರ್ಥ ಮಾಡ್ಕೋಬಹುದು. ಓಕೆ. ಮುಂದ ವಾಷಿಂಗ್ ಮಷೀನ್ ಬೆಲೆ 33% ಹೆಚ್ಚಿಗೆ ಮಾಡ್ಯಾನ್ರಿ. ಆಮೇಲೆ ಟಿವಿದ ಏನೈತಿ 13% ಕಡಿಮೆ ಮಾಡ್ಯಾನ್ರಿ. ಹಂಗಾದ್ರ 4 ವಾಷಿಂಗ್ ಮಷೀನ್ ಮತ್ತೆ 2 ಟಿವಿ ತಗೊಂಡಾನಂತ್ರಿ. ನೋಡ್ರಿ, ಇದು ಪರ್ಸೆಂಟೇಜ್ ಆಮೇಲೆ ಬರೋಣ್ರಿ ನಾವು. ಈಗ ಜಸ್ಟ್ ನಾ ಏನ್ ಹೇಳಿನ್ರಿ,
ಒಂದು ವಾಷಿಂಗ್ ಮಷಿನ್ ಬೆಲೆ 1 ರೂಪಾಯಿ ಐತಿ, ಒಂದು ಟಿವಿದ 2 ರೂಪಾಯಿ ಐತಿ. ಬಟ್ ಅವ ಎಷ್ಟು ವಾಷಿಂಗ್ ಮಷಿನ್ ತಗೊಂಡನ್ರಿ? 4 ತಗೊಂಡನ್ರಿ. ಒಂದು ವಾಷಿಂಗ್ ಮಷಿನ್ ಬೆಲೆ 1 ರೂಪಾಯಿ ಆದ್ರ 4 ವಾಷಿಂಗ್ ಮಷಿನ್ ಎಷ್ಟು ಆಕೈತ್ರಿ? 4 ರೂಪಾಯಿ ಆಕೈತಿ, ಹೌದಲ್ರಿ? ಸೊ ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ತೇನ್ರಿ, ಇಲ್ಲಿ 4ರಲ್ಲಿ ಗುಣಾಕಾರ ಮಾಡ್ತೇನ್ರಿ. ಟಿವಿ ಎಷ್ಟು ತಗೊಂಡನ್ರಿ? 2 ತಗೊಂಡನ್ರಿ. ಸೊ ಇಲ್ಲಿ ನಾ 2ರಲ್ಲಿ ಗುಣಾಕಾರ ಮಾಡ್ತೇನೆ. ಈಗ ಇದು ಅನುಪಾತದಾಗ ಐತಲ್ಲ, ಸೊ ಅನುಪಾತದಾಗ ಇದ್ದಾಗ ಏನಾಕತ್ರಿ, ಇದು ಕ್ಯಾನ್ಸಲ್ ಆಕತ್ರಿ. 2 2 4 ರೀ, ಈ 4 ಕ್ಯಾನ್ಸಲ್ ಆಕತ್ರಿ. ಸೊ ಇಲ್ಲಿ ಉಳಿತೇನ್ರಿ, ಇಲ್ಲೂ 1 ಉಳಿತ್ರಿ, ಆಮೇಲೆ ಇಲ್ಲೂ ಏನಾತ್ರಿ, ಇಲ್ಲೂ 1 ಉಳಿತ್ರಿ. ಅಂದ್ರ ಈಗ ನಾವು ಕನ್ಕ್ಲೂಷನ್ ಎಲ್ಲಿಗೆ ಬಂದಿವಪ್ಪ ಅಂದ್ರ 4 ವಾಷಿಂಗ್ ಮಷಿನ್ ಬೆಲೆ ಮತ್ತು 2 ಟಿವಿದ ಬೆಲೆ ಎರಡೂ ಸಮ ಅದಾವ್ರಿ. 1:1 ಅಂತಂದ್ರ ಇದು ಬೆಲೆ, ಇದು ಸಿಪಿ ಆಗ ತಿಳಿತ್ರಿ. ರೈಟ್, ಈಗ ನಾವು ಏನ್ ಮಾಡೋಡ್ರಿ, ನಾವು ಪರ್ಸೆಂಟೇಜಿಗೆ ಬರೋಡ್ರಿ. ಈಗ ವಾಷಿಂಗ್ ಮಷಿನ್ ಪರ್ಸೆಂಟೇಜ್ 33% ಹೆಚ್ಚಿಗೆ ಆಗೈತಂತ್ರಿ. ಸೊ ಅದಕ್ಕೆ ಇಲ್ಲಿ ಪ್ಲಸ್ 33% ಬರೀತೀನಿ. ಯಾಕಂದ್ರೆ ಅದು ಹೆಚ್ಚಿಗೆ ಆಗೈತ್ರಿ. 13% ಟಿವಿದಾಗ ಕಡಿಮೆ ಆಗೈತ್ರಿ, ಮೈನಸ್ 13% ಬರೀವ್ರಿ. ಬಟ್ ನೆನಪಿರ್ಲ್ರಿ, ಇದು 1ರ ಮೇಲ್ರಿ ಅದ, ಹೌದಾ? ಸೊ ಇಲ್ಲಿ ಇದನ್ನ ಗುಣಾಕಾರ ಮಾಡ್ರಿ. ಸೊ ಇದು ಎಷ್ಟು ಆಕತ್ರಿ? 33% ಆಕತಿ. ಇದನ್ನು ಇಲ್ಲಿ ಗುಣಾಕಾರ ಮಾಡ್ರಿ, ಮೈನಸ್ 13% ಆಕತಿ. ಸೊ ಈಗ ಇದ್ರೊಳಗೆ ಇದನ್ನ ಕಳೆದ್ರಿ ಅಂತ ಅನ್ಕೋರಿ. 33% ಒಳಗ 13% ನೀವು ಕಳೆದ್ರಿ ಅಂತಂದ್ರ 20 ಉಳಿತೈತ್ರಿ, 20%. ಬಟ್ ನೆನಪಿರ್ಲ್ರಿ, ಪ್ಲಸ್ 20% ಬಂದೈತ್ರಿ, ಪ್ಲಸ್ 20% ಬಂದೈತಿ. ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅದಾವ್ರಿ? 2 ಅದಾವ್ರಿ. ಸೊ ಆ 2ರಲ್ಲಿ ನೀವು ಭಾಗ ಮಾಡೋದು ಮರಿಬೇಡ್ರಿ. ಸೊ ಟೋಟಲ್ ಎಷ್ಟು ಆಕತ್ರಿ? 10% ಪ್ಲಸ್ ಬಂದೈತ್ರಿ. ಪ್ಲಸ್ ಅಂತಂದ್ರೆ ಇಲ್ಲಿ ಏನಾಕತ್ರಿ? ಇನ್ಕ್ರೀಸ್ ಆಕತ್ರಿ. ಸೊ 10% ಇನ್ಕ್ರೀಸ್ ಏನೈತ್ಲ, ಇದು ನಿಮ್ದು ಕರೆಕ್ಟ್ ಆನ್ಸರ್. 10% ಇನ್ಕ್ರೀಸ್ ಏನೈತ್ಲ, ಇದು ನಿಮ್ದು ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ತನ ನೀವು ವಿಡಿಯೋದಾಗ ಬಂದಿದ್ರಿ ಅಂತಂದ್ರ, ಸೊ ಆಗಲೇ ಕ್ವಶನ್ಕಿಂತ ಈಗ ಸ್ವಲ್ಪ ಜಾಸ್ತಿ ಅರ್ಥ ಆಗಿರ್ತೈತಿ ನಿಮಗೆ, ರೈಟ್? ಇರ್ಲಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ್ರಿ. ನೋಡ್ರಿ, ಆರಾಮಾಗಿ ಕೇಳ್ರಿ. ಸೇಮ್ ಕ್ವಶನ್ ಅಗೇನ್. ಇಲ್ಲಿ ಏನ್ ಹೇಳ್ತಾನ್ರಿ? ದ ಕಾಸ್ಟ್ ಆಫ್ ವಾಷಿಂಗ್ ಮಷಿನ್ ಈಸ್ 40% ಲೆಸ್ ದೆನ್ ದಿ ಕಾಸ್ಟ್ ಆಫ್ ದಿ ಟಿವಿ. ಮತ್ತೆ ಇಲ್ಲಿ ಯಾವುದೋ ಕ್ವಶನ್ ನಾನು ಹೇಳಿದ್ರಿ, ನನ್ನ ಕಡೆದಿಂತ್ರ ತಗೊಂಡಿಲ್ರಿ. ಡೇಟು ಐತ್ರಿ, ಕ್ವಶನ್ ಐತಿ. ಗೂಗಲ್ ಸರ್ಚ್ ಮಾಡಿದ್ರಿ ಅಂದ್ರೆ ಯಾವ್ಯಾವ ಎಕ್ಸಾಮಿಗೆ ಇದು ಬಂದಿತ್ತಂತ ನಿಮಗೆ ಲಿಸ್ಟ್ ಬಂದ್ ಬರ್ತೈತಿ. ಅದ್ರಾಗ ಈಗ AI ಐತ್ರಿ, ಹೌದಲ್ರಿ? ರೈಟ್. ಸೊ 40% ಅಂದ್ರೆ ಆಗಲೇ ಹೇಳಿನ್ರಿ ನಿಮಗೆ ನಾನು. 40% ಅಂದ್ರೆ 2/5 ಅಂತೇಳಿ, ಹೌದಲ್ರಿ? ಸೊ ಇಲ್ಲಿ ವಾಷಿಂಗ್ ಮಷಿನ್ ಅಂತ ಬರೆಯೋಣ್ರಿ, ಇಲ್ಲಿ ಟಿವಿ ಬರೆಯೋಣ್ರಿ. ಸೊ ಈಗ ಕಾಸ್ಟ್ ಅದರದ್ದು ಏನೈತಿ? 2/5 ಐತಿ. ಸೊ ದೆನ್ ಆದ್ಮೇಲೆ ಏನೈತಪ್ಪ? ಟಿವಿ. ದೆನ್ ಆದ್ಮೇಲೆ ಟಿವಿ ಐತಿ. ಸೊ ದೆನ್ ಆದ್ಮೇಲೆ ಟಿವಿ ಐತಂದ್ರೆ ಟಿವಿದ ಬೆಲೆ ಇಲ್ಲಿ ತಳಗಡೆ ಕೊಟ್ಟಿರ್ತಾನೆ. ಓಕೆ, ಸೊ ಇದು ಯಾರ್ದು ಬೆಲೆ ಐತ್ರಿ? ಅದ ಟಿವಿದ ಬೆಲೆ ಐತ್ರಿ. ಸೊ ಟಿವಿ 5 ಐತ್ರಿ, 5 ರೂಪಾಯಿ ಐತೆ ಅಂತ ಅನ್ಕೊರಿ. ಇವನ್ಕಿಂತ ಇದು ಕಡಿಮೆ ಐತ್ರಿ. ಕಡಿಮೆ ಐತಂದ್ರೆ ಮೈನಸ್ ರೀ, ಜಾಸ್ತಿ ಇತ್ತಂದ್ರೆ ಪ್ಲಸ್ ರೀ. 5 - 2 ಎಷ್ಟು ಆಕತ್ರಿ? 3 ಆಕತ್ರಿ. ಸೊ ಇದನ್ನ ನೀವು ಇಲ್ಲಿ ಇಷ್ಟ ತಿಳ್ಕೊಂಡ್ಬಿಡ್ರಿ, ಒಂದು ವಾಷಿಂಗ್ ಮಷಿನ್ ಬೆಲೆ 3 ರೂಪಾಯಿ ಐತ್ರಿ, ಒಂದು ಟಿವಿದ ಬೆಲೆ 5 ರೂಪಾಯಿ ಐತ್ರಿ. ಹಿಂಗ್ ತಿಳ್ಕೊರಿ. ಮುಂದ 80% ಜಾಸ್ತಿ ಮಾಡ್ಯಾನ್ರಿ, 22% ಕಡಿಮೆ ಮಾಡ್ಯಾನ್ರಿ. ಅದ ಆಮೇಲೆ ನೋಡೋಣ್ರಿ. ಅವ ಎಷ್ಟು ತೊಗೊಂಡ್ರಿ? 7 ವಾಷಿಂಗ್ ಮಷಿನ್ ತೊಗೊಂಡಾನ, 6 ಟಿವಿ ತೊಗೊಂಡ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 7ರಲ್ಲಿ ಗುಣಾಕಾರ ಮಾಡ್ರಿ. ಯಾಕಂದ್ರೆ ನಾ ಈಗ ಜಸ್ಟ್ ಹೇಳಿನ್ರಿ, ಒಂದು ವಾಷಿಂಗ್ ಮಷಿನ್ ಬೆಲೆ ಎಷ್ಟೈತ್ರಿ? 3 ರೂಪಾಯಿ ಐತ್ರಿ. ಹಂಗ 7 ವಾಷಿಂಗ್ ಮಷಿನ್ ತೊಗೊಂಡಾನ. ಒಂದು ಟಿವಿದ ಬೆಲೆ 5 ರೂಪಾಯಿ ಐತ್ರಿ. ಹಂಗ ಎಷ್ಟು ತೊಗೊಂಡಾನವ? 6 ತೊಗೊಂಡ್ರಿ, ಹೌದಲ್ರಿ? ಈಗ ಇದು ಅನುಪಾತದಾಗ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ್ರಿ. ಸೊ ಅನುಪಾತದಾಗ ಕ್ಯಾನ್ಸಲ್ ಮಾಡಿದ್ರೆ ಇದು 3 1s, ಇದು 3 2s ಆಗುತ್ತೆ. ಸೊ ಇಲ್ಲಿ ಎಷ್ಟು ಉಳಿತೈತ್ರಿ? 7 ರೂಪಾಯಿ ಉಳಿತೈತ್ರಿ. ಆಮೇಲೆ ಇಲ್ಲಿ 5 2s 10 ರೂಪೀಸ್ ಉಳಿತೈತ್ರಿ. ಅಂದ್ರೆ ಈಗ ನಾವು ಸಿಂಪಲ್ ಯಾವ ಪೊಸಿಷನ್ಗೆ ಬಂದೀವಿ ಅಂತಂದ್ರೆ, ಟೋಟಲ್ 7 ವಾಷಿಂಗ್ ಮಷಿನ್ಗೆ ಅವ್ನು 7 ರೂಪಾಯಿ ಖರ್ಚು ಮಾಡ್ಯಾನ್ರಿ. ಆಮೇಲೆ 6 ಟಿವಿಗೆ 10 ರೂಪಾಯಿ ಖರ್ಚು ಮಾಡ್ಯಾನ್ರಿ. ಸಿಂಪಲ್. ಅಂದ್ರೆ ಅದು ರೇಷೋದಾಗ ಕ್ಯಾನ್ಸಲ್ ಆಗಿ ವ್ಯಾಲ್ಯೂ ಹಿಂಗ್ ಬರ್ತೈತ್ರಿ, ಕಡಿಮೆ ಆಗಿ ಬರ್ತೈತ್ರಿ. ಸೊ ಇದು ನಮ್ದು ಟೋಟಲ್ ಆರ್ಟಿಕಲ್ಸ್ ನಾವು ಏನ್ ತಗೊಂಡಿವಲ್ಲ ಅದರದ್ದು ಬೆಲೆ ಇಷ್ಟು ಬಂದೈತ್ರಿ. ನೆಕ್ಸ್ಟ್ ಅವನ ಏನ್ ಹೇಳ್ತಾನ್ರಿ?
ವಾಷಿಂಗ್ ಮಷಿನ್ ಬೆಲೆ 80% ಜಾಸ್ತಿ ಆಗೈತಂದ್ರಿ. ಸೊ ಜಾಸ್ತಿ ಆಗೈತಂದ್ರ ಪ್ಲಸ್ 80% ಬರೀರಿ ಇಲ್ಲಿ. ಆಮೇಲೆ ಟಿವಿದ್ ಏನೈತ್ರಿ 22% ಕಡಿಮೆ ಆಗೈತ್ರಿ, ಮೈನಸ್ 22% ಬರೀರಿ. ಇದು 1 ಯೂನಿಟ್ ಮ್ಯಾಗ ಇರ್ತೈತಿ. ಸೊ 7 ಯೂನಿಟಿಗೆ ಎಷ್ಟು ಆಕತ್ರಿ? 8 7 56, 560% ಪ್ಲಸ್, ಇಲ್ಲಿ 220 ಮೈನಸ್, 220% ಮೈನಸ್. ಸೊ ಇದ್ರದ್ದು ನೀವು ವ್ಯತ್ಯಾಸ ತೆಗೆದ್ರಿ ಅಥವಾ ಇದನ್ನ ನೀವು ಸಾಲ್ವ್ ಮಾಡಿದ್ರಿ ಅಂತಂದ್ರೆ, ಸೊ ಇದು 0 ಹೋತ್ರಿ, 6 2 ಕಳೆದ್ರೆ 4 ಆಕತ್ರಿ, ಆಮೇಲೆ 5 2 ಕಳೆದ್ರೆ 3 ಉಳಿತೈತ್ರಿ. ಆಮೇಲೆ ಇದು ವ್ಯಾಲ್ಯೂ ಪ್ಲಸ್ ಬಂದೈತ್ರಿ, ಡಿವೈಡೆಡ್ ಬೈ ಟೋಟಲ್ ಇದು ವ್ಯಾಲ್ಯೂ ಎಷ್ಟೈತ್ರಿ? 10 + 7 17 ಐತಿ. ಇದನ್ನ 17 ಭಾಗ ಮಾಡ್ರಿ. ಆಮೇಲೆ ಇದನ್ನ ಮೈನಸ್ ಮಾಡಿದಾಗ ನಿಮ್ದು ಇಲ್ಲಿ ವ್ಯಾಲ್ಯೂ ಪಾಸಿಟಿವ್ ಬಂದೈತ್ರಿ. ಪಾಸಿಟಿವ್ ಬಂದೈತಂದ್ರೆ ಅದು ಜಾಸ್ತಿ ಆಕೈತ್ರಿ. ಸೊ ಡಿಕ್ರೀಸ್ ಅಂತೂ ಆನ್ಸರ್ ಆಗಂಗಿಲ್ರಿ ನಿಮ್ದು. ಓಕೆ, ಆಮೇಲೆ 17 2s 34 ಅಂತ ನಿಮ್ಗೆ ಗೊತ್ತೈತ್ರಿ. ಸೊ ನಿಮ್ದು ಆನ್ಸರ್ ಏನಾಕತ್ರಿ? 20% ಇನ್ಕ್ರೀಸ್ ಆಕತ್ರಿ. ಸೊ 20% ಇನ್ಕ್ರೀಸ್ ಯಾವ್ದೈತ್ರಿ? ಇದೈತ್ರಿ. ಇದ ನಿಮ್ದು ಕರೆಕ್ಟ್ ಆನ್ಸರ್, ರೈಟ್? ಸೊ ಡೆಫಿನೆಟ್ಲಿ ಫಸ್ಟ್ ಕ್ವಶನ್ ಕಂಪೇರ್ ಮಾಡಿದ್ರೆ ಈ ಕ್ವಶನ್ದಾಗ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ನೀವು ಫೀಲ್ ಮಾಡ್ತಿರ್ತೀರಿ. 100% ಈ ಕ್ವಶನ್ದಾಗ ನಿಮಗೆ ಆಲ್ಮೋಸ್ಟ್ ಒಂದು 70-80% ಅಂತೂ ಅರ್ಥ ಆಗಿರ್ತೈತೆ ನಮಗೆ. ಹೌದ್ರಿ? ರೈಟ್. ಮುಂದೆ ಹೋಗೋಣ್ರಿ, ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ಸೊ ಈಗ ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ಸೊ ಇಲ್ಲಿ 10% ಅಂತ ಕೊಟ್ಟಾನ. ಸೊ ದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷಿನ್ ಇಸ್ 10% ಲೆಸ್ ದೆನ್ ದಿ ಕಾಸ್ಟ್ ಆಫ್ ದಿ ಟಿವಿ. ಸೊ 10% ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತೈತ್ರಿ. ಸೊ ಇದು ಎಷ್ಟು ಆಕತ್ರಿ? 1/10 ಆಕತ್ರಿ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ್ರಿ, ನಾವು ವಾಷಿಂಗ್ ಮಷಿನ್ ಬರೆಯೋಣ್ರಿ, ಆಮೇಲೆ ಇಲ್ಲಿ ಟಿವಿ ಬರೆಯೋಣ್ರಿ. ಕರೆಕ್ಟಾ? ಸೊ 10% ಅಂದ್ರೆ 1/10. ಸೊ ಇಲ್ಲಿ 10 ಬರ್ತೈತ್ರಿ. ಆಮೇಲೆ ಇಲ್ಲಿ ಏನ್ ಆಕತ್ರಿ? ಮೈನಸ್, ಯಾಕಂದ್ರೆ ಕಡಿಮೆ ಆಗೈತ್ರಿ, ಅದಕ್ಕೆ ಇಲ್ಲಿ ಏನ್ ಮಾಡೋಣ್ರಿ, ನಾವು 9 ಅಂತ ಬರೀವ್ರಿ. ಅಂದ್ರೆ ಇದರ ಅರ್ಥ ಏನ್ರಿ? ಒಂದು ವಾಷಿಂಗ್ ಮಷಿನದ ಬೆಲೆ 9 ರೂಪಾಯಿ ಐತ್ರಿ, ಆಮೇಲೆ ಒಂದು ಟಿವಿದ ಬೆಲೆ 10 ರೂಪಾಯಿ ಐತ್ರಿ. ಹಿಂಗ ಅರ್ಥ ಮಾಡ್ಕೊಳಕ್ರಿ. ಓಕೆ, ಜಸ್ಟ್ ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಮುಂದೆ ಇಲ್ಲಿ ಕಾಸ್ಟ್ ಇನ್ಕ್ರೀಸ್ ಆಗೈತಿ, ಅದ ಆಮೇಲೆ ನೋಡೋಣ್ರಿ. ಇಲ್ಲಿ ಮುಂದೆ ಏನ್ ಹೇಳ್ತಾನ್ರಿ? ದೆನ್ ವಾಟ್ ಈಸ್ ದಿ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಟೋಟಲ್ ಕಾಸ್ಟ್ ಆಫ್ 5 ವಾಷಿಂಗ್ ಮಷಿನ್ಸ್. 5 ವಾಷಿಂಗ್ ಮಷಿನ್ ತಗೊಂಡಾನಂತ್ರಿ. ಒಂದು ವಾಷಿಂಗ್ ಮಷಿನದ ಬೆಲೆ 9 ರೂಪಾಯಿ ಐತ್ರಿ. ಹಂಗಾದ್ರೆ 5 ವಾಷಿಂಗ್ ಮಷಿನದ ಬೆಲೆ ಎಷ್ಟು ಆಕತ್ರಿ? ಹೌದಲ್ರಿ? ಆಮೇಲೆ ಒಂದು ಟಿವಿದ ಬೆಲೆ 10 ರೂಪಾಯಿ ಐತ್ರಿ. ಹಂಗಾದ್ರೆ 3 ಟಿವಿದ ಎಷ್ಟು ಆಕತ್ರಿ? ಇಂಟು 3. ಸೊ ಈಗ ಇದನ್ನ ಅನುಪಾತದಾಗ ಐತ್ರಿ, ಇದನ್ನ ಕ್ಯಾನ್ಸಲ್ ಮಾಡ್ರಿ. ಸೊ 3 1s, ಇದು 3 3s ಆಕತ್ರಿ. ಆಮೇಲೆ 5 1s 5 2s ಆಕತ್ರಿ. ಸೊ ಹಂಗಾದ್ರೆ ಇಲ್ಲಿ ಎಷ್ಟು ಉಳಿತೈತ್ರಿ? ಇಲ್ಲಿ 3 ಉಳಿತೈತ್ರಿ. ಆಮೇಲೆ ಇಲ್ಲಿ ಎಷ್ಟು ಉಳಿತೈತ್ರಿ? 2 ಉಳಿತೈತ್ರಿ. ಸೊ ಸಿಂಪಲ್ ಆಗಿ ಇಷ್ಟ ಅರ್ಥ ಮಾಡ್ಕೋರಿ. ಈ 3/2 ಏನಿದಲ್ಲ, ಇದು ಏನ್ ಹೇಳ್ತದ ಗೊತ್ತೇನ್ರಿ? 5 ವಾಷಿಂಗ್ ಮಷಿನ್ ಇದ್ರದ್ದು ಟೋಟಲ್ ಬೆಲೆ 3 ರೂಪಾಯಿ ಆಗೈತ್ರಿ, ಅಥವಾ 3 ಯೂನಿಟ್ಸ್ ಆಗೈತೆ ಅಂತ ಅನ್ಕೋರಿ. ಆಮೇಲೆ 3 ಟಿವಿದ ಬೆಲೆ ಏನೈತಲ್ಲ, ಅದು 2 ಯೂನಿಟ್ ಆಗೈತ್ರಿ. ಸೊ ಈಗ ಅವನು ಏನ್ ಮಾಡಿದಾನ್ರಿ? 65% ವಾಷಿಂಗ್ ಮಷಿನ್ ಬೆಲೆನ ಏರಿಸಿದಾನ್ರಿ, ಹೆಚ್ಚಳತಿ ಮಾಡಿದಾನ್ರಿ. ಸೊ ಹಂಗಾದ್ರೆ ಇಲ್ಲಿ ಏನ್ ಮಾಡ್ರಿ? ಪ್ಲಸ್ 65% ಅಂದ್ರಿ. ಓಕೆ, ಅದಾದ್ಮೇಲೆ ಟಿವಿನ 34% ಕಡಿಮೆ ಮಾಡಿದಾನ್ರಿ. ಸೊ ಮೈನಸ್ 34% ಅಂತ ಬರೀರಿ. ಈಗ ಇದು ಏನು ಪರ್ಸೆಂಟೇಜ್ ಜಾಸ್ತಿ ಅಥವಾ ಕಡಿಮೆ ಮಾಡಿದಾನ ನೋಡ್ರಿ, ಇದು 1 ಯೂನಿಟಿಗೆ ಐತ್ರಿ. ಬಟ್ ಹಂಗೂ ನಮ್ಗೆ ಎಷ್ಟು ಯೂನಿಟ್ ಅದಾವ್ರಿ? ಇಲ್ಲಿ ವಾಷಿಂಗ್ ಮಷಿನ್ದು 3 ಯೂನಿಟ್ ಅದಾವ್ರಿ, ಟಿವಿದ್ 2 ಯೂನಿಟ್ ಅದಾವ್ರಿ. ಸೊ ಅದಕ್ಕೆ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಸೊ 5 3s 15. ಓಕೆ, ಸೊ 5 3s 15, ಆಮೇಲೆ 6 3s 18 ಪ್ಲಸ್ 1 19. ಸೊ ಎಷ್ಟು ಆಕತ್ರಿ? ಇದು 195% ಆಕೈತ್ರಿ. ಓಕೆ, ಸೊ ಎಷ್ಟು ಆಕೈತ್ರಿ? 195% ಆಕೈತ್ರಿ. ಇಲ್ಲೇ ಸೊ 4 2s 8, ಆಮೇಲೆ 3 2s 6. ಸೊ ಇಲ್ಲಿ ಏನಾಕತ್ರಿ? 68% ಆಕೈತ್ರಿ. ಸೊ ಈಗ ಏನ್ ಮಾಡ್ರಿ? ಇದರದ ವ್ಯತ್ಯಾಸ ತೆಗೀರಿ. ಸೊ 15 ಒಳಗಡೆ 8 ಕಳೀರಿ, ಯಾಕಂದ್ರೆ 5 ಒಳಗೆ 8 ಮೈನಸ್ ಆಗಂಗಿಲ್ರಿ. ಸೊ 15 ಒಳಗಡೆ 8 ಮೈನಸ್ ಮಾಡಿದ್ದೇನೆ ಅಂದ್ರೆ 7 ಉಳಿತೈತಿ. ಸೊ ಇಲ್ಲಿ 8 ಒಳಗಡೆ 6 ಕಳೀರಿ,
2 ಉಳಿತೈತ್ರಿ. ಆಮೇಲೆ ಇದು 1 ಆಸ್ ಇಟ್ ಈಸ್ ಉಳಿತೈತ್ರಿ. ಸೊ ಇದು ಪ್ಲಸ್ ದಾಗ ಬಂದೈತ್ರಿ ಇದು. ಸೊ ಡೆಫಿನೆಟ್ಲಿ ಆನ್ಸರ್ ನಿಮ್ದು ಏನೈತಿ ಇನ್ಕ್ರೀಸ್ ದಾಗ ಬರ್ತೈತಿ ಡಿವೈಡೆಡ್ ಬೈ ಇದನ್ನ ಏನ್ ಮಾಡ್ರಿ 3 + 2 ಎಷ್ಟು ಬರ್ತೈತ್ರಿ 5 5 ಡಿವೈಡ್ ಮಾಡ್ರಿ. ಈಗ ನಿಮಗೆ ಎಲ್ಲರಿಗೂ ಗೊತ್ತೈತ್ರಿ 5 ಡಿವೈಡ್ ಆಗ್ಬೇಕಂದ್ರ ಆ ಸಂಖ್ಯೆದ ಕೊನೆ ಸಂಖ್ಯೆ ಅಂದ್ರೆ 5 ಆ ಸಂಖ್ಯೆ ಭಾಗ ಆಗ್ಬೇಕಂದ್ರ ಅದರದ ಕೊನೆ ಸಂಖ್ಯೆ ಏನಿರ್ಬೇಕ್ರಿ 0 ಅಥವಾ 5 ಇರ್ಬೇಕ್ರಿ. ಸೊ ಅಂದ್ರೆ ಇದು ಭಾಗ ಆಗಂಗಿಲ್ಲ ಅಂತ ಗೊತ್ತೈತಿ ಅಂದ್ರೆ ಆನ್ಸರ್ ನಂದು ಪಾಯಿಂಟ್ಸ್ ದಾಗ ಬರ್ತೈತ್ರಿ. ಸೊ ಪಾಯಿಂಟ್ಸ್ ದಾಗ ಒಂದ ಆಪ್ಷನ್ ಐತಿ ನೋಡ್ರಿ. ಸೊ ಇದ ನಿಮ್ದು ಆನ್ಸರ್ ಆಗೈತಿ. ಅಂದ್ರೆ ಇದನ್ನ ನೀವು ಸಿಂಪ್ಲಿಫೈ ಮಾಡೋದು ಅವಶ್ಯಕತೆ ಇಲ್ರಿ, ಬಟ್ ಆದ್ರೂ ನಾ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಎಕ್ಸಾಮ್ನಾಗ ಸ್ವಲ್ಪ ನೀವು ಆಪ್ಷನ್ಸ್ ಹೆಲ್ಪ್ ತಗೊಳ್ಳೋದು ಬರ್ರಿ. ಸೊ 5 2s are 10, ಸೊ 5 5s are 25, ಆಮೇಲೆ 2 ಉಳಿತೈತ್ರಿ 5 4s are 20. ಸೊ ಎಷ್ಟು ಬರ್ತೈತಿ ಅಂತ 25.4 ಇದು ನಿಮ್ಗೆ ಆನ್ಸರ್ ಬರ್ತೈತಿ. ಕ್ಲಿಯರ್? ಸೊ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಓಕೆ, ನಿಮ್ಗೆ ಎಲ್ಲರಿಗೂ ಇದು ಅರ್ಥ ಆಗತ್ತ ಅಂತ ಅನ್ಕೊಂಡೇನ್ರಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಕ್ವಶನ್. ದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷೀನ್ ಈಸ್ 50% ಲೆಸ್ ದೆನ್ ದಿ ಕಾಸ್ಟ್ ಆಫ್ ದಿ ಟಿವಿ. ದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷೀನ್ ಈಸ್ ಇನ್ಕ್ರೀಸ್ಡ್ ಬೈ 62%. 33% ಕಡಿಮೆ ಮಾಡೇನ್ರಿ. 6 ವಾಷಿಂಗ್ ಮಷೀನ್ ತೊಗೊಂಡಾನ, 2 ಟಿವಿ ತೊಗೊಂಡ್ರಿ. ಸೊ ಫಸ್ಟ್ ಇಂತ್ರ ಸಾಲ್ವ್ ಮಾಡೋಣ್ರಿ. ಈಗ 50% ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕ್ರಿ, ಇದು 1/2 ಅಂತೇಳಿ. ಸೊ ಅದಕ್ಕಿಲ್ಲ ನಾ ಏನ್ ಮಾಡ್ತೇನ್ರಿ, ಇಲ್ಲಿ ವಾಷಿಂಗ್ ಮಷೀನ್ ಬರೀತೀನ್ರಿ, ಆಮೇಲೆ ಇಲ್ಲಿ ಟಿವಿ ಅಂತ ಬರೀತೇನ್ರಿ. 50% ಅಂತಂದ್ರೆ 1/2. ಆಮೇಲೆ ದೆನ್ ಆದ್ಮೇಲೆ ಯಾರು ಅದಾರ್ರಿ, ಟಿವಿ ಐತಿ. ಅಂದ್ರ ತೆಳಗಡೆ ಇರುವಂತ ವ್ಯಾಲ್ಯೂ ಯಾರ್ದು ಇರ್ತೈತ್ರಿ, ಟಿವಿ ಇರ್ತೈತ್ರಿ. ಆಮೇಲೆ ಇದಕ್ಕಿಂತ ಇದು ಕಡಿಮೆ ಐತ್ರಿ, ಕಡಿಮೆ ಐತಂದ್ರೆ ಮೈನಸ್. ಸೊ 2 - 1 ಎಷ್ಟು ಬರ್ತೈತ್ರಿ, 1 ಬರ್ತೈತಿ. ಒಂದ್ ವೇಳೆ ಇಲ್ಲಿ 3 ಕೊಟ್ಟಿದ್ದಂತ ತಿಳ್ಕೊರಿ, ಲೆಸ್ ಬದ್ಲಿ 3 ಕೊಟ್ಟಿದ್ದಂದ್ರ ಇಲ್ಲಿ ಪ್ಲಸ್ ಮಾಡ್ರಿ, ಅವಾಗ ಇಲ್ಲಿ 3 ಆಕೈತ್ರಿ. 3 ಇದ್ದಿತ್ತಂದ್ರ ಜಾಸ್ತಿ ಇದ್ದಿತ್ತಂದ್ರ. ಈಗ ಇದ್ರದ್ ಮೀನಿಂಗ್ ಏನ್ರಿ, ನಾ ಈಗ ಜಸ್ಟ್ ಹೇಳಿ ನಿಮ್ಗೆ. ಇದ್ರದ್ ಮೀನಿಂಗ್ ಏನ್ರಿ, ಒಂದು ವಾಷಿಂಗ್ ಮಷೀನ್ ಬೆಲೆ 1 ರೂಪಾಯಿ ಐತ್ರಿ. ಆಮೇಲೆ ಒಂದು ಟಿವಿದ ಬೆಲೆ 2 ರೂಪಾಯಿ ಐತ್ರಿ. ಹಂಗ ಎಷ್ಟು ತೊಗೊಂಡ್ರಿ ಅವ, 6 ವಾಷಿಂಗ್ ಮಷೀನ್ ತೊಗೊಂಡ್ರಿ. ಅದಕ್ಕೆ ಇಂಟು 6 ಮಾಡ್ರಿ. 2 ಟಿವಿ ತೊಗೊಂಡ್ರಿ, ಇಂಟು 2 ಮಾಡ್ರಿ. ಈಗ ಇದನ್ನ ಅನುಪಾತ ತೆಗೀರಿ. ಸೊ ಇದು 2 1 2 3. ಸೊ 3 1 3 ಆಕತ್ರಿ, ಇದು 2 1 2 ಆಕತ್ರಿ. ಸೊ ಇದು ಏನ್ ಅನುಪಾತ ಬಂದೈತಿ ನೋಡ್ರಿ, ಇದು ಟೋಟಲ್ 6 ವಾಷಿಂಗ್ ಮಷೀನ್ ತೊಗೊಳಕ ಅವನು ಇಷ್ಟು ಖರ್ಚು ಮಾಡಿದಾನ್ರಿ. 6 ವಾಷಿಂಗ್ ಮಷೀನ್ ತೊಗೊಳಕ ಅವನು 3 ಯೂನಿಟ್ ರೊಕ್ಕ ಖರ್ಚು ಮಾಡಿದಾನ್ರಿ. ಆಮೇಲೆ 2 ವಾಷಿಂಗ್ ಮಷೀನ್ ತೊಗೊಳಕ ಅವನು 2 ಟಿವಿ ತೊಗೊಳಕ 2 ಯೂನಿಟ್ ನ ಖರ್ಚು ಮಾಡಿದಾನ್ರಿ. ಸೊ ಹಂಗಾದ್ರ ಇಲ್ಲಿ ಟೋಟಲ್ 62% ವಾಷಿಂಗ್ ಮಷೀನ್ ಬೆಲೆ ಏರಿಕೆ ಮಾಡಿದಾರ್ರಿ. 62% ಪ್ಲಸ್ ಅಂತ ಬರೀತೇನ್ರಿ ಇಲ್ಲಿ. ಆಮೇಲೆ ಟಿವಿ 33% ಕಡಿಮೆ ಮಾಡ್ಯಾರ್ರಿ. ಸೊ -33% ಅಂತ ಬರೀತೇನ್ರಿ. ಬಟ್ ಇದು ಒಂದೊಂದು ಯೂನಿಟ್ ಐತ್ರಿ. ನಾವು ಎಷ್ಟು ಯೂನಿಟ್ ತಗೊಂಡಿವಿ, ಇಲ್ಲಿ 3 ಯೂನಿಟ್ ತಗೊಂಡಿವಿ. ಸೊ 3 2s are 6, 6 3s are 18, 186%. ಇಲ್ಲೇ 66% ಆಕತ್ರಿ. ಕರೆಕ್ಟ್? ಸೊ ಇದ್ರೊಳಗೆ ಇದನ್ನ ಕಳೀರಿ. 6 ಒಳಗೆ 6 ಕಳೆದ್ರೆ 0 ರೀ, 8 ಒಳಗೆ 6 ಕಳೆದ್ರೆ 2 ರೀ, ಆಮೇಲೆ 1. ಆಮೇಲೆ ಇದು ವ್ಯಾಲ್ಯೂ ಪಾಸಿಟಿವ್ ಬಂದೈತ್ರಿ. ಸೊ ಪಾಸಿಟಿವ್ ಬಂದೈತೆ ಅಂತಂದ್ರೆ ನಮ್ದು ಆನ್ಸರ್ ಇನ್ಕ್ರೀಸ್ ಆಕೈತ್ರಿ. ಇವು 2 ಅಂತೂ ನಮ್ದು ಆನ್ಸರ್ ಆಗಂಗಿಲ್ಲ. ಡಿವೈಡೆಡ್ ಬೈ ಟೋಟಲ್ ಎಷ್ಟೈತ್ರಿ, 5 ಐತ್ರಿ. ಸೊ 5 2s are 10, 5 4s are 20. ಅಂದ್ರೆ 24% ಇನ್ಕ್ರೀಸ್ ಏನೈತ್ಲ ಅದು ನಿಮ್ದು ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ನಿಮ್ದು ಕರೆಕ್ಟ್ ಆನ್ಸರ್. So I hope you all are understanding this, right? Next question ನೋಡ್ರಿ. The cost of washing machine is 50% less than the cost of the TV. The cost of the washing machine increases by 83%. ಅದು ಸೇಮ್ ಪ್ಯಾಟರ್ನ್ ಐತ್ರಿ. ಈಗ 50% ಅಂದ್ರೆ 1/2 ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತ್ರಿ. ಆಮೇಲೆ ಇಲ್ಲಿ ವಾಷಿಂಗ್ ಮಷಿನ್ ಬರೀವ್ರಿ, ಇಲ್ಲಿ ಟಿವಿ ಬರೀವ್ರಿ. ಓಕೆ, ಸೊ 50% ಅಂದ್ರೆ 1/2, ಇಲ್ಲಿ 2 ಬರ್ತೈತ್ರಿ, ಇಲ್ಲಿ 1 ಬರ್ತೈತ್ರಿ. ಯಾಕಂದ್ರೆ ಇಲ್ಲಿ ಮೈನಸ್ ಆಗೈತ್ರಿ. ಮುಂದ ಇದು ನಾ ಹೇಳಿನ್ರಿ, ಇದು ಒಂದು ವಾಷಿಂಗ್ ಮಷೀನ್ ಬೆಲೆ ಐತ್ರಿ, ಇದು ಒಂದು ಟಿವಿದ ಬೆಲೆ ಐತ್ರಿ. ಹಂಗ ನಾ 8 ವಾಷಿಂಗ್ ಮಷೀನ್ ತಗೊಂಡೇನ್ರಿ. ಒಂದು ವಾಷಿಂಗ್ ಮಷೀನ್ ಬೆಲೆ 1 ರೂಪಾಯಿ ಆದ್ರ 8 ವಾಷಿಂಗ್ ಮಷೀನ್ ಬೆಲೆ ಎಷ್ಟಾಕತ್ರಿ, 8 ರೂಪಾಯಿ ಆಕೈತ್ರಿ. ಒಂದು ಟಿವಿದ ಬೆಲೆ 2 ರೂಪಾಯಿ ಐತಂದ್ರ 4 ಟಿವಿದ ಎಷ್ಟಾಕತ್ರಿ, 8 ರೂಪಾಯಿ ಆಕೈತ್ರಿ.
ಸೊ ಇದನ್ನ ಅನುಪಾತದಾಗ ನಾವು ತಗೊಂಡಿವಿ ಅಂತಂದ್ರೆ ಇದು 4 2 8 ಮತ್ತು ಇದು 8 ಕ್ಯಾನ್ಸಲ್ ಆಗಿ ಇಲ್ಲಿ 1:1 ನಿಮ್ದು ವ್ಯಾಲ್ಯೂ ಬರ್ತೈತಿ. ಅಂದ್ರೆ ಟೋಟಲ್ 8 ವಾಷಿಂಗ್ ಮಷಿನ್ ಖರ್ಚು ಎಷ್ಟು ಖರ್ಚು ಮಾಡ್ಯಾನ ನೋಡ್ರಿ, 4 ಟಿವಿಗೂ ಅಷ್ಟ ಖರ್ಚು ಮಾಡ್ಯಾನ್ರಿ. ಅನುಪಾತ ಸೇಮ್ ಬಂತಂದ್ರ ಅದರ ಅರ್ಥ ಏನಪ್ಪಾ ಅಂತಂದ್ರೆ 8 ವಾಷಿಂಗ್ ಮಷಿನ್ ತೊಗೊಳಕ್ ಅವ್ನು ಎಷ್ಟು ಖರ್ಚು ಮಾಡ್ಯಾನ ನೋಡ್ರಿ, 4 ಟಿವಿ ತೊಗೊಳಕ್ಕೂ ಅಷ್ಟ ಖರ್ಚು ಮಾಡಿದಾನ್ರಿ. ಬಟ್ ಮುಂದ ಇಲ್ಲಿ ಬೆಲೆ 83% ಹೆಚ್ಚಿಗೆ ಆಗೈತ್ರಿ. 83% ಹೆಚ್ಚಿಗೆ ಆಗೈತಂದ್ರ ಪ್ಲಸ್ 83% ಆಕತ್ರಿ. ಆಮೇಲೆ 38% ಇಲ್ಲಿ ಕಡಿಮೆ ಆಗೈತಂದ್ರೆ ಇಲ್ಲಿ -38 ಆಕತ್ರಿ. ಹೌದಲ್ರಿ? ಸೊ ಇದನ್ನ ನಾವು ಗುಣಾಕಾರ ಮಾಡೋಣ್ರಿ. ಸೊ ಇದನ್ನ ಗುಣಾಕಾರ ಮಾಡಿದ್ರೆ 83 ಬರ್ತೈತ್ರಿ. ಇದನ್ನ ಗುಣಾಕಾರ ಮಾಡಿದ್ರೆ 38 ಬರ್ತೈತ್ರಿ. ಹೌದು. ಸೊ ಇಲ್ಲಿ ಇದನ್ನ ಮೈನಸ್ ಮಾಡ್ರಿ. ಸೊ 13 ಒಳಗ 8 ಮೈನಸ್ ಮಾಡ್ರಿ, 5 ಉಳಿತೈತಿ. ಓಕೆ. ಆಮೇಲೆ 7 ಒಳಗಡೆ 3 ಕಳೀರಿ, 4 ಉಳಿತೈತ್ರಿ. ಆಮೇಲೆ ಇದು ವ್ಯಾಲ್ಯೂ ಪಾಸಿಟಿವ್ ಬಂದೈತ್ರಿ, ಅಂದ್ರೆ ವ್ಯಾಲ್ಯೂ ನಿಮ್ಗೆ ಜಾಸ್ತಿ ಆಕೈತ್ರಿ, ಇನ್ಕ್ರೀಸ್ ಆಕೈತ್ರಿ. ಆಮೇಲೆ ಟೋಟಲ್ ಇಲ್ಲಿ ಎಷ್ಟು ಅದಾವ್ರಿ, 2 ಅದಾವ್ರಿ, ಡಿವೈಡೆಡ್ ಬೈ 2. ಸೊ ಇದು ಕೂಡ ಪಾಯಿಂಟ್ ದಾಗ ಬರ್ತೈತ್ರಿ. ಸೊ ಪಾಯಿಂಟ್ ದಾಗ ಒಂದ ಆಪ್ಷನ್ ಐತಿ, ಅದ ನಿಮ್ದು ಆನ್ಸರ್ ಆಕೈತಿ. ಸೊ ಇದು 2 2s 4, 2 2s 4, 2 5s 10, 22.5% ನಿಮ್ದು ಆನ್ಸರ್ ಆಕೈತಿ. ಸೊ ಆರಾಮಾಗಿ ಪೇಷನ್ಸ್ ನಿಂತ ಕೇಳಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಕೈತಿ. ಸೊ ನೀವು ಏನ್ ಮಾಡ್ತೀರಿ, ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ತೀರಿ, ಅದು 30 ಸೆಕೆಂಡ್ಸ್ ನಿಮ್ಮ ಮೈಂಡಿಗೆ 30 ಸೆಕೆಂಡ್ಸ್ ಒಳಗೆ ನಿಮಗೆಲ್ಲ ಅರ್ಥ ಆಗ್ಬೇಕಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ. ಇದು ಕಾಂಪಿಟೇಟಿವ್ ಫೀಲ್ಡ್ ಐತ್ರಿ. ನೀವು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡತ್ತೀರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡತ್ತೀರಿ. ಸೊ ನಿಮಗೆ ಭಾಳ ಹೈ ಲೆವೆಲ್ದ ಪೇಷನ್ಸ್ ಬೇಕ್ರಿ, ಆಮೇಲೆ ಭಾಳ ಹೈ ಲೆವೆಲ್ದ ಹಾರ್ಡ್ ವರ್ಕ್ ಬೇಕ್ರಿ, ಅವಾಗ ನೀವು ಸಕ್ಸಸ್ ಆಗ್ತೀರಿ. ಅರ್ಥ ಐತ್ರಿ? ಅದ್ರಾಗ ಇದು ಮ್ಯಾಥ್ಸ್ ಸಬ್ಜೆಕ್ಟ್. ಸೊ ಎವ್ರಿ ಟೈಮ್ ಅವ್ರು ನ್ಯೂ ವೆರೈಟೀಸ್ ಕೇಳ್ತಿರ್ತಾರೆ ಎಕ್ಸಾಮ್ ಒಳಗಡೆ. ಹೌದಾ? ಸೊ ಅದಕ್ಕೆ ನಿಮ್ದು ಅಪ್ರೋಚ್ ಯಾವ ರೀತಿ ಇರ್ತೈತಿ ಅದು ಭಾಳ ಡಿಫೈನ್ ಮಾಡ್ತೈತಿ. ಫೈನ್, ರೈಟ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಇನ್ನೊಂದು ಕ್ವಶನ್ ನೋಡ್ರಿ, ಅದ ಸೇಮ್ ಕ್ವಶನ್ ನಾ ಹೇಳಿ 10 ಕ್ವಶನ್ ತೊಗೊಂಡಿನಿ ಅಂತ ಹೇಳಿ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಇಲ್ಲೂ ಸೇಮ್ ಐತ್ರಿ. ಈಗ ನಾವು ಸ್ವಲ್ಪ ಇಲ್ಲಿ ಏನ್ ಮಾಡಕ್ ಟ್ರೈ ಮಾಡ್ತೇನ್ರಿ, ಇದ್ರಾಗೂ ಮತ್ತ ಸ್ಟೆಪ್ಸ್ ಹೆಂಗ್ ಕಡಿಮೆ ಮಾಡಬಹುದು ಅದನ್ನ ಹೇಳ್ತೇನೆ ನಿಮ್ಗೆ. ಸೊ ನೀವ್ ಏನ್ ಮಾಡ್ರಿ, ಈ ನಂಬರ್ ಆಫ್ ಆರ್ಟಿಕಲ್ಸ್ ಏನ್ ಕೊಟ್ಟಿರ್ತಾನಲ್ಲ, ಅಂದ್ರೆ ಎಷ್ಟೆಷ್ಟು ಖರೀದಿ ಮಾಡಿದಾನ, ಇಲ್ಲ 6 ವಾಷಿಂಗ್ ಮಷಿನ್ ಖರೀದಿ ಮಾಡಿದಾನ್ರಿ, 2 ಟಿವಿ ಖರೀದಿ ಮಾಡ್ಯಾನ್ರಿ. ಸೊ ನೀವ್ ಏನ್ ಮಾಡ್ರಿ, ಇದ್ರದ ಅನುಪಾತ ಇಲ್ಲೇ ತಗೊಂಡ್ಬಿಡ್ರಿ, ಯಾಕಂದ್ರೆ ಇದು ಅನುಪಾತದಾಗ ಬರ್ತೈತ್ರಿ ಇದು. ಸೊ ಇದ್ರದ ಅನುಪಾತ ನೀವು ಏನ್ ಮಾಡ್ರಿ, ಇಲ್ಲೇ ತಗೊಂಡ್ಬಿಡ್ರಿ. ಸೊ 2 1 ಇದು 2 3 ಅರ್ಥ ಆತತ್ರಿ? ಓಕೆ. ಮುಂದ ಇಲ್ಲಿ ನೋಡ್ರಿ, ಫಸ್ಟ್ ನಾ ಇಲ್ಲಿ ವಾಷಿಂಗ್ ಮಷಿನ್ ಬರೀತೀನಿ, ಆಮೇಲೆ ಇಲ್ಲಿ ಟಿವಿ ಬರೀತೀನಿ. ಸೊ ಇಲ್ಲಿ 50% ಅಂದ್ರೆ 1/2. ಸೊ ಇದು 2 ಐತ್ರಿ, ಆಮೇಲೆ ಇಲ್ಲಿ ಮೈನಸ್ ಕಡಿಮೆ ಆಗೈತಂದ್ರೆ ಇದು 1 ಐತ್ರಿ. ಈಗ ನೀವೇನ್ ಮಾಡ್ರಿ, ಟಿವಿ ಇದ್ದಲ್ಲಿ 1 ಗುಣಾಕಾರ ಮಾಡ್ರಿ, ಆಮೇಲೆ ವಾಷಿಂಗ್ ಮಷಿನ್ ಇದ್ದಲ್ಲಿ 3 ಗುಣಾಕಾರ ಮಾಡ್ರಿ. ತಿಳಿತ್ರಿ? ಅಂದ್ರೆ ಇದ್ರದ ಅನುಪಾತ ಇಲ್ಲೇ ತಗೊಂಡ್ಬಿಡ್ರಿ ನೀವು ಕ್ವಶನ್ದಾಗ. ಸೊ ಇದೇನಾಕತ್ರಿ, 3 1 3 ರೀ, 2 1 2. ಅಂದ್ರ ಟೋಟಲ್ 6 ವಾಷಿಂಗ್ ಮಷಿನ್ ತಗೊಳಕ ಅವ್ನು 3 ರೂಪಾಯಿ ಖರ್ಚು ಮಾಡ್ಯಾನ್ರಿ, 2 ಟಿವಿ ತೊಗೊಳಕ 2 ರೂಪಾಯಿ ಖರ್ಚು ಮಾಡ್ಯಾನ್ರಿ. ಸಿಂಪಲ್. ಇದು ನಿಮ್ದು ಕಾಸ್ಟ್ ಪ್ರೈಸ್ ಆಕೈತಿ. ಅಂದ್ರೆ ಸ್ವಲ್ಪ ಸ್ಟೆಪ್ಸ್ ಕಡಿಮೆ ಆಕಾವ್ರಿ ಅಷ್ಟ. ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಸ್ಟೆಪ್ಸ್ ಕಡಿಮೆ ಆಕಾವ್ರಿ. ಮುಂದ ಇಲ್ಲಿ 60% ವಾಷಿಂಗ್ ಮಷಿನ್ ಬೆಲೆ ಹೆಚ್ಚಿಗೆ ಮಾಡಿದಾನ್ರಿ. ಸೊ ಪ್ಲಸ್ 60% ಆಕತ್ರಿ ಅದ. ಆಮೇಲೆ ಟಿವಿ ಒಳಗೆ 11% ಕಡಿಮೆ ಮಾಡ್ಯಾನ್ರಿ. ಸೊ ಮೈನಸ್ 11%. ಇದನ್ನ ಗುಣಾಕಾರ ಮಾಡ್ರಿ. ಸೊ 6 3s 18, 180 rupees ಅಥವಾ 180% ಮೈನಸ್ 22. ಯಾಕಂದ್ರೆ ಇದು ಮೈನಸ್ ಐತಿ, ಮೈನಸ್ 22. ಸೊ ಇದ್ರಾಗ ಇದನ್ನ ಕಳೀರಿ. 10 ಒಳಗೆ 2 ಕಳೆದ್ರೆ 8 ಉಳಿತೈತ್ರಿ. ಆಮೇಲೆ 7ರಾಗ 2 ಕಳೆದ್ರೆ 5 ಉಳಿತೈತಿ. ಆಮೇಲೆ ಇದು 1 ಇಷ್ಟು ಪರ್ಸೆಂಟ್ ಆತ್ರಿ. ಇದು ಕೂಡ ಪಾಸಿಟಿವ್ ನ ಬಂದೈತ್ರಿ.
ಸೊ ಡೆಫಿನೆಟ್ಲಿ ಇನ್ಕ್ರೀಸ್ ಆಗತ್ತೆ. ಇವು ಎರಡಂತೂ ಆಪ್ಷನ್ ಆಗಂಗಿಲ್ರಿ. ಡಿವೈಡೆಡ್ ಬೈ ಟೋಟಲ್ 5 ಐತ್ರಿ, 5ನ್ನ ಡಿವೈಡ್ ಮಾಡ್ರಿ. ಒಂದ್ಸಲ ಆಪ್ಷನ್ಸ್ ನೋಡ್ರಿ. ಈಗ ಆಪ್ಷನ್ ಇದು 26% ಆಗ್ಬೇಕ್ರಿ, ಇಲ್ಲ 31.6% ಆಗ್ಬೇಕ್ರಿ. ತೆಳಗ್ ನೀವು 5ರ್ಲೆ ಭಾಗ ಮಾಡಾಕತ್ತೀರಿ. 5ರ್ಲೆ ಈ ಸಂಖ್ಯೆ ಭಾಗ ಆಗುದಿತ್ತಂದ್ರ ಅದರದ್ದು ಕೊನೆ ಸಂಖ್ಯೆ 0 ಇರಬೇಕು ಅಥವಾ 5 ಇರ್ಬೇಕ್ರಿ. ಅಂದ್ರೆ ಇದರ ಅರ್ಥ ಇದರದ್ದು 0ನೂ ಇಲ್ಲ ಮತ್ತು ಇದರದ 5ನೂ ಇಲ್ಲ, ಕೊನೆ ಸಂಖ್ಯೆ 5 ಇಲ್ಲ, ಅಂದ್ರೆ ಇದು ಭಾಗ ಆಗಂಗಿಲ್ಲ. ಅಂದ್ರೆ ಇದರ ಅರ್ಥ ನಮ್ದು ಆನ್ಸರ್ ಪಾಯಿಂಟ್ಸ್ ದಾಗ ಬರ್ತೈತಿ. ಸೊ ಪಾಯಿಂಟ್ಸ್ ದಾಗ ಇರೋದು ಒಂದ ಆಪ್ಷನ್ ಐತಿ, ಇದ ನಿಮ್ದು ಆನ್ಸರ್. ಟೈಮ್ ಸೇವ್ ಮಾಡೋದು ಹೆಂಗಂತ ಹೇಳಾಕತ್ತೀನಿ ಎಕ್ಸಾಮ್ ಒಳಗ, ತಿಳಿತ್ರಿ? ಹಂಗೂ ಬೇಕಾದ್ರೆ ನೀವು ಡಿವೈಡ್ ಮಾಡಿ ನೋಡ್ಬೋದು. ಸೊ 5 3s 15, 5 1s 5, 3 ಉಳಿತೈತ್ರಿ. ಸೊ 5 6 30, 31.6 ಅದ ಆನ್ಸರ್. ಓಕೆ, ಅದ ಆನ್ಸರ್ ಮಾಡಿದ್ರಿ. ಚಲೋ ಮುಂದಿನ ಕ್ವಶನ್ ಹೋಗೋಣ್ರಿ. ದ ಕಾಸ್ಟ್ ಆಫ್ ದಿ ವಾಷಿಂಗ್ ಮಷಿನ್ ಇಸ್ 25% ಲೆಸ್ ದೆನ್ ದಿ ಕಾಸ್ಟ್ ಆಫ್ ದಿ ಟಿವಿ. ಸೊ 25% ಅಂದ್ರ ನಿಮಗೆಲ್ಲ ಗೊತ್ತಿರ್ಬೇಕ್ರಿ. ಇದು ಕೂಡ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಐತಿ. 25% ಅಂದ್ರೆ ನಾವು ಮ್ಯಾಥ್ಸ್ ಒಳಗ ಪರ್ಸೆಂಟೇಜ್ ಒಳಗ ಇದನ್ನ 1/4 ಅಂತ ತಗೊಂಡ್ವಿ. ಸೊ ಇಲ್ಲಿ ವಾಷಿಂಗ್ ಮಷಿನ್ ಐತ್ರಿ, ಆಮೇಲೆ ಇಲ್ಲಿ ಟಿವಿ ಐತ್ರಿ. ಓಕೆ, ಸೊ 25% ಅಂದ್ರೆ 1/4. ದೆನ್ ಆದ್ಮೇಲೆ ಟಿವಿ ಬಂದೈತ್ರಿ. ಸೊ ಟಿವಿ ವ್ಯಾಲ್ಯೂ ಏನೈತಿ ಅದು ತಳಗಡೆ ಇರ್ತೈತ್ರಿ. ಸೊ 4. ಆಮೇಲೆ ಕಡಿಮೆ ಆಗೈತೆ ಅಂತ ಹೇಳೇನ್ರಿ. ಸೊ ಕಡಿಮೆ ಆಗೈತೆ ಅಂತ ಹೇಳೇನ್ರಿ, ಮೈನಸ್ ಬರ್ತೈತಿ. ಸೊ -3 ಬರ್ತೈತಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಆಮೇಲೆ ನಾ ಹೇಳಿ ನಿಮಗೆ ಇದ್ರದ್ದು ಅನುಪಾತ ಇಲ್ಲೇ ತಗೊಂಡ್ಬಿಡ್ರಿ. ಇದು 4 1ಲೆ, ಇದು 4 2ಲೆ. ಸೊ ಹಂಗಾದ್ರೆ ಇಲ್ಲಿ ಏನ್ ಮಾಡ್ರಿ, ವಾಷಿಂಗ್ ಮಷಿನ್ 2 ಗುಣಾಕಾರ ಮಾಡ್ರಿ, ಟಿವಿಗೆ 1 ಗುಣಾಕಾರ ಮಾಡ್ರಿ. ಇಲ್ಲೂ ಮತ್ತೆ ಕ್ಯಾನ್ಸಲ್ ಆಕತ್ರಿ. ಅದ 2 1ಲೆ 2 2ಲೆ. ಇದು ಅನುಪಾತ ಎಷ್ಟು ಆಕತ್ರಿ, 3:2 ಆಕತ್ರಿ. ಟೈಮ್ ಸೇವ್ ಆಕೈತಿ ಮತ್ತೆ ಅದ್ರೊಳಗು, ಹೌದಲ್ರಿ? ಮುಂದ ಸರಿ ಏನಿಲ್ರಿ, ಒತ್ತು ವಾಷಿಂಗ್ ಮಷಿನ್ 83% ಹೆಚ್ಚಿಗೆ ಮಾಡ್ಯಾನ್ರಿ. ಅದರದ್ದು ಬೆಲೆ 83% ಹೆಚ್ಚಿಗೆ ಮಾಡ್ಯಾನ್ರಿ. ಇದರದ 15% ಕಡಿಮೆ ಮಾಡ್ಯಾನ್ರಿ. ಸೊ -15% ಡಿವೈಡೆಡ್ ಬೈ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ 3 3ಲೆ 9. ಸೊ 8 3s 24 ಇಷ್ಟು ಪರ್ಸೆಂಟ್ ಆಕತ್ರಿ. ಇದು 15 2s 30 ಆಕತ್ರಿ, -30%. ಈ ಇದ್ರಾಗ ಇದನ್ನ ಮೈನಸ್ ಮಾಡ್ರಿ. ಸೊ ಇದು 0, ಸಾರಿ 9ರಾಗ 0 ಕಳೆದ್ರೆ 9 ಉಳಿತೈತ್ರಿ. ಆಮೇಲೆ ನೋಡ್ರಿ, ಇದು ಆನ್ಸರ್ ಪಾಯಿಂಟ್ಸ್ ದಾಗ ಬರ್ತೈತಿ. ಇರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಸೊ 4ರಾಗ 3 ಕಳೆದ್ರೆ 1 ಉಳಿತೈತ್ರಿ. ಆಮೇಲೆ ಇದು 219. ಇದು ಪ್ಲಸ್ ದಾಗ ಐತ್ರಿ, ಅಂದ್ರೆ ವ್ಯಾಲ್ಯೂ ಇನ್ಕ್ರೀಸ್ ಆಕೈತಿ. ನಿಮ್ದು ವ್ಯಾಲ್ಯೂ ಇಲ್ಲಿ ಪ್ಲಸ್ ದಾಗ ಬಂತಂದ್ರ ಬೆಲೆ ಹೆಚ್ಚಿಗೆ ಆಗ್ತೈತ್ರಿ, ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ತೈತ್ರಿ. ಇಲ್ಲಿ ಮೈನಸ್ ಬಂತಂದ್ರ ನಿಮ್ದು ಬೆಲೆ ಕಡಿಮೆ ಆಗ್ತೈತಿ, ಪರ್ಸೆಂಟೇಜ್ ಕಡಿಮೆ ಆಗ್ತೈತಿ. ಸೊ ಟೋಟಲ್ ಎಷ್ಟು ಅದಾವ್ರಿ, 5 ಅದಾವ್ರಿ. 5ರ್ಲೆ ಭಾಗ ಮಾಡ್ರಿ. ಸೊ 5ರ್ಲೆ ಭಾಗ ಮಾಡ್ತೀರ ಅಂದ್ರೆ ನಿಮ್ದು ಆನ್ಸರ್ ಪಾಯಿಂಟ್ಸ್ ದಾಗ ಬರ್ಬೇಕ್ರಿ. ಪಾಯಿಂಟ್ಸ್ ದಾಗ 1 ಐತ್ರಿ, ಅದು ಇನ್ಕ್ರೀಸ್ ದಾಗ ಐತ್ರಿ. ನಮ್ದು ಇಲ್ಲಿ ಇನ್ಕ್ರೀಸ್ ಆಕೈತಿ, ಪಾಯಿಂಟ್ಸ್ ದಾಗ ಇರೋದು ಒಂದ ಆಪ್ಷನ್. ಸೊ ಅದ ನಿಮ್ದು ಆನ್ಸರ್ ಆಕೈತಿ. ಯಾವುದೋ ಆಪ್ಷನ್ ನಾ ಚೇಂಜ್ ಮಾಡಿಲ್ರಿ. ಡೇಟ್ ಕೊಟ್ಟಿನಿ, ಕ್ವಶನ್ ಐತಿ, ಚೆಕ್ ಮಾಡ್ಬೋದು. ರೈಟ್? ಓಕೆ, ಚಲೋ ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ಅಗೇನ್ ಸೇಮ್ ಐತ್ರಿ. 25% ಅಂತಂದ್ರೆ 1/4. 25% ಅಂದ್ರೆ 1/4. ಇಲ್ಲಿ ಮೊದಲು ನಾವು ಏನ್ ಮಾಡೋಣ್ರಿ, ವಾಷಿಂಗ್ ಮಷಿನ್ ಇಲ್ಲಿ ಟಿವಿ ತಗೋಣ್ರಿ. ಸೊ 1/4 ಇದು 4 ಐತ್ರಿ, ಮೈನಸ್ ಇದು 3. ಕರೆಕ್ಟ್? ಆಮೇಲೆ ನಾ ಇದರದ್ದು ಇಲ್ಲೇ ಅನುಪಾತ ತಗೊಂತ ಹೇಳೇನ್ರಿ. 2 1ಲೆ 2 2ಲೆ. ಸೊ ಇದನ್ನ 2ರ್ಲೆ ಗುಣಾಕಾರ ಮಾಡ್ರಿ, ಇದನ್ನ 1ರ್ಲೆ ಗುಣಾಕಾರ ಮಾಡ್ರಿ. ಬಟ್ ಇದು 2 1ಲೆ 2 2ಲೆ, ಇದು ಮತ್ತೆ ಕ್ಯಾನ್ಸಲ್ ಆಗಿ ಇದು ಏನಾಕತ್ರಿ, 3:2 ಆಕತ್ರಿ. ಅಂದ್ರೆ ಇದರ ಅರ್ಥ 4 ವಾಷಿಂಗ್ ಮಷಿನ್ ಬೆಲೆ 3 ರೂಪಾಯಿ ಐತ್ರಿ, 2 ಟಿವಿದ ಬೆಲೆ 2 ರೂಪಾಯಿ ಐತ್ರಿ. ಸಿಂಪಲ್. ಈಗ ಮುಂದೆ ಏನ್ ಮಾಡ್ಯಾನ್ರಿ ಅವ, 34% ಜಾಸ್ತಿ ಮಾಡ್ಯಾನ್ರಿ. ವಾಷಿಂಗ್ ಮಷಿನ್ ಬೆಲೆ 34% ಜಾಸ್ತಿ ಮಾಡ್ಯಾನ್ರಿ, ಪ್ಲಸ್ 34%. ಆಮೇಲೆ ಟಿವಿದ 21% ಕಡಿಮೆ ಮಾಡ್ಯಾನ್ರಿ. ಟಿವಿದ 21% ಕಡಿಮೆ ಮಾಡ್ಯಾನ್ರಿ. ಡಿವೈಡೆಡ್ ಬೈ ಅಲ್ಲ. ಸೊ 4 3s 12, ಆಮೇಲೆ 3 3s 9 + 1 10. ಓಕೆ, ಆಮೇಲೆ ಮೈನಸ್. ಸೊ ಇದು ಎಷ್ಟಾಕತ್ರಿ, 42 ಆಕತ್ರಿ.
ಈಗ ಇದ್ರಾಗ ಇದನ್ನು ಕಳೀರಿ, ಇದ್ರಾಗ ಇದನ್ನು ಮೈನಸ್ ಮಾಡ್ರಿ. ಸೊ ಇಲ್ಲಿ 2 2 ಕಳೆದ್ರೆ 0 ಆಕತ್ರಿ. ಆಮೇಲೆ 10 4 ಕಳೆದ್ರೆ 6 ಐತಿ. ಆಮೇಲೆ ಇಲ್ಲೂ ಕೂಡ ವ್ಯಾಲ್ಯೂ ಪಾಸಿಟಿವ್ ಬಂದೈತ್ರಿ. ಡಿವೈಡೆಡ್ ಬೈ ಟೋಟಲ್ ಎಷ್ಟೈತ್ರಿ 5 ಐತ್ರಿ. ಸೊ 5 1 5 2 10 ಅಂದ್ರೆ 12% ನಿಮ್ದು ಏನಾಕತ್ರಿ ಇನ್ಕ್ರೀಸ್ ಆಕತ್ರಿ. ಸೊ ಆಪ್ಷನ್ ಡಿ ಏನಿಲ್ಲ ಇದು ನಿಮ್ದು ಕರೆಕ್ಟ್ ಆನ್ಸರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ದಿಸ್ ಕ್ಲಾಸ್. ಇದು ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡಿನ್ರಿ. ನೀವು 2 ಥಿಂಗ್ಸ್ ಮಾಡ್ಬೇಕ್ರಿ. ಈ ಸಿರೀಸ್ ನಿಮಗೆ ಪ್ರತಿಯೊಂದು ಟಾಪಿಕ್ದಿಂತ್ರ ನಿಮಗೆ ಹೊಸ ಟೈಪುದು ಏನು ಕ್ವಶನ್ಸ್ ಕೇಳಿದಾರ ಅದ್ರದ್ದು ನಾನು ವಿಡಿಯೋ ಮಾಡ್ಕೊಂತನ ಹೋಗ್ತೇನೆ ರೀ. ಬಟ್ ಇದಕ್ಕೆ 2 ಥಿಂಗ್ಸ್ ನೀವು ಮಾಡ್ಬೇಕು. ಒಂದು, ಕಮೆಂಟ್ ಬಾಕ್ಸ್ದಾಗ ಇವತ್ತಿಂದ ಕ್ಲಾಸ್ ಹೆಂಗೆ ಅನ್ನಿಸ್ತು ನಿಮ್ಗೆ ಅದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ಬೇಕು. 2ನೇದು, ಇದು ನಿಮಗೆ ಹೋಮ್ವರ್ಕ್ ಕ್ವಶನ್ ರೀ. ಇದ್ರದ್ದು ಆನ್ಸರ್ ಏನಾಗ್ತೈತಿ ಅದು ಕೂಡ ನೀವು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ಬೇಕ್ರಿ. ಮೊದಲೇ ಮಾತ್ರ ಕ್ಲಾಸ್ ಹೆಂಗೆ ಅನ್ನಿಸ್ತ್ರಿ ಅದು ಪಾಯಿಂಟ್ ನಂಬರ್ 1. ಆಮೇಲೆ ಅದರ ತೆಳಗೆ ಪಾಯಿಂಟ್ ನಂಬರ್ 2 ಹೋಮ್ವರ್ಕ್ ಕ್ವಶನ್ ಆನ್ಸರ್ ಅದಂತ ಹೇಳೋದು ಕಂಪಲ್ಸರಿ. ಇವನ್ನೆರಡೂ ನೀವು ಕಮೆಂಟ್ ಮಾಡಲೇಬೇಕು. ಅಂದ್ರೆ ನಾ ಮುಂದೆ ಈ ಸಿರೀಸ್ನ ಕಂಟಿನ್ಯೂ ಮಾಡ್ತೇನೆ. ರೈಟ್? ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಅಗೇನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್.